नमो सिद्धाणं नमो आयुर्याणं नमो वज्रायाणं नमो लोये सौवसां नमः समयसाराय स्वानुभूत्याय तास्वते स्वभावाय भावाय सर्वभावान्तरक्षिते सर्वभावान्तरक्षिते। ಸಮಯಸಾರ ಪರಮಾತ್ಮನಿಗೆ ರಚಿಸಲ್ಪಟ್ಟಂಥ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಗುಡಿಸಿ ಬಂದಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೇಯನವರ ಸಮ್ಯಕ್ ದೃಷ್ಟಿ ಮಹಾಪುರುಷ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ಬಾಲಭೂಷಿಣಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯಲ್ಲಿ ರಚನೆ ಮಾಡಿದ್ದರು. ಅದರಲ್ಲಿ ಕನ್ನಡ ಸ್ವಾಧ್ಯಾಯ ನಡೀತಾಗಿದೆ. ಕರ್ತಾ ಕರ್ಮ ಅಧಿಕಾರದ ಅಂತಿಮ ಮಂಗಲಮಯ ಕಲಶಿದೆ. ಕರ್ತಾ ಕರ್ತಾ ಭವತಿ ನ ಯಥಾ ಕರ್ಮ ಕರ್ಮಾಪಿ ನೈವ ಜ್ಞಾನಂ ಜ್ಞಾನಂ ಭವತಿ ಚ ಯಥಾ ಪುದ್ಗಲಃ ಪುದ್ಗಲೋಪಿ ಜ್ಞಾನಜ್ಯೋತಿರ್ಜ್ವಲಿತಂ ಅಚಲಂ ವ್ಯಕ್ತಂ ಅಂತಸ್ತಥೋಚೈ ಚಿತ್ಶಕ್ತಿನಾಂ ನಿಕರಭರತೋ ಅತ್ಯಂತಗಂಭೀರಮೇತತ್. ಕರ್ಮ ಅಪಿ ಕರ್ಮ ಏವ ನ. ಜ್ಞಾನ ಪ್ರಕಾಶವಾದ ಮೇಲೆ ಅಜ್ಞಾನ ಭಾವದ ಕರ್ತೃವಾಗುವುದಿಲ್ಲ. ಕರ್ಮ ಅಪಿ ಕರ್ಮ ಏವ ನ. ಮಿಥ್ಯಾತ್ವ ರಾಗಾದಿ ವಿಭಾವ ಕರ್ಮವೂ ಕೂಡ ರಾಗಾದಿ ರೂಪವಾಗುವುದಿಲ್ಲ. ಯಥಾಚ ಹೇಗೆಂದರೆ ಜ್ಞಾನಂ ಜ್ಞಾನಂ ಭವತಿ. ಯಾವ ಶಕ್ತಿಯು ವಿಭಾವ ಪರಿಣಮನ ರೂಪ ಪರಿಣಮಿಸಿತ್ತು ಅದುವೇ ಪುನಃ ತನ್ನ ಸ್ವಭಾವ ರೂಪವಾಗಿದೆ. ಯಥಾ ಯಾವ ಪ್ರಕಾರ ಉದ್ಗಲಃ ಅಪಿ ಉದ್ಗಲಃ. ಯಾವ ಉದ್ಗಲ ದ್ರವ್ಯವು ಜ್ಞಾನಾವರಣಾದಿ ಕರ್ಮರೂಪವಾಗಿ ಪರಿಣಮಿಸಿತ್ತು ಅದುವೇ ಕರ್ಮ ಪರ್ಯಾಯವನ್ನು ಬಿಟ್ಟುಕೊಟ್ಟು ಉದ್ಗಲ ದ್ರವ್ಯವಾಯಿತು. ಜೀವನಿಗೆ ಯಾವ ಕರ್ಮಗಳ ಬಂಧನ ಆಗ್ತಾ ಇದೆ, ಯಾವ ಕರ್ಮಗಳ ಉದಯದ ನಿಮಿತ್ತದಿಂದ ಗತಿಗಳಲ್ಲಿ ಪರಿಭ್ರಮಣ ಆಗ್ತಾ ಇದೆ, ಅದಕ್ಕೆಲ್ಲ ಕಾರಣ ಬಸ್ ತನ್ನ ಜ್ಞಾತಾ ಸ್ವಭಾವವನ್ನು ಬಿಟ್ಟುಕೊಟ್ಟ ಜಡ ಸ್ವಭಾವದ ಧಾರಣ ಮಾಡಿ, ಸರಳ ರೂಪದಿಂದ ಹೇಳಿದರೆ ದೇಹಂದ್ರನ ನಾನು ಅನ್ನುವಂಥ ಯಾವ ಒಂದು ಬುದ್ಧಿಯನ್ನು ಅಜ್ಞಾನತನವನ್ನು ಧಾರಣ ಮಾಡಿದ್ದನೋ ಅದರಿಂದನೇ ಇವನಿಗೆ ನಾನು ಹೀಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂಥೇಳಿ ಸ್ವಯಂ ಆಗುವಂಥ ಉದ್ಗಲ ದ್ರವ್ಯದ ಕಾರ್ಯಗಳಲ್ಲಿ ಕರ್ತೃತ್ವದ ಮನೋಭಾವ ಮಾಡ್ತಿದ್ದ ಮತ್ತು ಆ ಮನೋಭಾವದ ಜೊತೆಗೆ ತನ್ಮಯತೆಯನ್ನು ಸಾಧಿಸ್ತಿದ್ದ. ಹೀಗ ಆಗುವುದರಿಂದನ ಅವನಿಗೆ ಕರ್ಮಗಳದ್ದ ಬಂಧನ ಇತ್ತು. ಕರ್ಮಗಳ ಬಂಧನ ಅಂತಂದರೆ ಏನ? ಯಾವ ಕಾರ್ಮಣ ವರ್ಗಣಗಳ ಆಕಾಶದ ಸರ್ವ ಪ್ರದೇಶದಲ್ಲಿ ವ್ಯಾಪ್ತ ಇದ್ದಾವೆಯೋ ಜೀವದ ರಾಗಾದಿ ಸ್ನಿಗ್ಧ ಪರಿಣಾಮಗಳ ನಿಮಿತ್ತ ಪಡೆದು ಅವು ಜ್ಞಾನಾವರಣಾದಿ ರೂಪದಿಂದ ಬಂಧಿಸ್ತವೆ. ಇಲ್ಲಿ ಬರೇ ಕರ್ಮದ ಮಾತಿಲ್ಲ, ಜ್ಞಾನಾವರಣಾದಿ ಶಬ್ದದ್ದನ ಪ್ರಯೋಗ ಹೆಚ್ಚು ಕಡಿಮೆ ಎಲ್ಲಿ ಕರ್ಮ ಬಂದಿದೆ ಅಲ್ಲೆಲ್ಲ ಜ್ಞಾನಾವರಣಾದಿ ಇದೇ ಶಬ್ದದ ಪ್ರಯೋಗ ಇದೆ. ಬೇರೆ ಯಾವ ಕರ್ಮವನ್ನು ಮುಖ್ಯ ಮಾಡಿ ಕಥನ ಮಾಡಿಲ್ಲ. ಹಾಗಾದರೆ ಇಲ್ಲಂತೂ
ಜ್ಞಾನದ ಮೇಲೆ ಯಾವ ಆವರಣ ಇತ್ತಲ್ಲ, ಆ ಆವರಣವನ್ನು ಗಣಿಸದೆ ಜ್ಞಾನದ ಆವರಣದೊಳಗೆ ಯಾವ ಕ್ಷಯೋಪಶಮ ಆಗಿತ್ತಲ್ಲ, ಅದರ ಬಲದಿಂದನ ಜ್ಞಾನ ಹೇಗಿತ್ತೋ ಹಾಗೆ ಪ್ರಗಟ ಆಯ್ತು. ವಿಷಯ ತಿಳ್ಕೊಳ್ಳೋದು, ಮೋಹನೀಯ ಕರ್ಮ ಏನೂ ಮಾಡುವುದಿಲ್ಲ. ಜ್ಞಾನದೊಳಗೆ ಯಾವಾಗ ಯಥಾರ್ಥ ತಿಳಿಯುವಿಕೆ ಸಂಭವಿಸುವುದಿಲ್ಲವೋ ಆಗ ಮೋಹನೀಯ ಕರ್ಮವನ್ನೇ ಕಾರಣ ಅಂಥೇಳಿ ಹೇಳುವುದಿದೆ ರೀ. ಆದರೆ ಮೋಹನೀಯ ಕರ್ಮ ಏನೂ ಮಾಡುವುದಿಲ್ಲ. ಈ ಜೀವ ಮೋಹ ಪರಿಣಾಮದ ಜೊತೆಗೆ ವಿಪರೀತ ಭಾವದ ಜೊತೆಗೆ ರಾಗದ್ವೇಷಾದಿ ವಿಭಾವಗಳ ಜೊತೆಗೆ ಈ ಜೀವ ಅರ್ಥಾತ್ ಜ್ಞಾನದ ಏಕತೆ ಇಲ್ಲದೆ ಹೋಯಿತು ಅಂತಂದ್ರೆ ಆ ಮೋಹ ಏನು ಮಾಡ್ತಿದ್ದೀರಿ, ರಾಗ ಏನು ಮಾಡ್ತಿದೆ, ದ್ವೇಷ ಏನು ಮಾಡ್ತಿದೆ, ಏನೂ ಮಾಡುವುದಿಲ್ಲ. ಅದು ನಿರ್ಜೀವ ಆಗ್ತಿದ್ದೀರಿ. ಅದು ಅಜೀವನ ಇದೆ ರೀ. ಮತ್ತು ಅದು ಯಾವಾಗ ಅದರೊಳಗೆ ಜ್ಞಾನದ ಏಕತೆ ಇಲ್ಲ ಆವಾಗ ಅದು ಪ್ರತ್ಯಕ್ಷ ಅಜೀವ ಆಗ್ತಿದೆ ರೀ. ಯಾವ ಪ್ರಕಾರ ದೇಹ ಅಜೀವನ ಇದೆ ಅಲ್ಲ, ಅಜೀವನ ಇದೆ. ಅಜೀವ ಇರುವೆಳೆದೊಳಗೆ ಕೂಡ ಆ ದೇಹದ ಏಕತ್ವವನ್ನು ಯಾವ ಜೀವ ಬಿಟ್ಟ ಆತ್ಮ ಸ್ವಭಾವದಲ್ಲಿ ಏಕತೆಯನ್ನು ಸಾಧಿಸ್ತಾ ಹೋಗ್ತಾನೋ ಆ ವೇಳೆದೊಳಗ ಆ ಅಜೀವವಿರುವಂಥ ಶರೀರ ಅಜೀವ ಆಗ್ತಿದೆ. ಅಜೀವ ಆಗುವ ಮತ್ತು ಇರುವ ಮಾತೇನಿದೆ, ಸ್ವಯಂ ಅಜೀವವಿರುವಂಥ ಜಡವಿರುವಂಥ ಅಚೇತನವಿರುವಂಥ ಶರೀರದ ಜೊತೆಗೆ ಚೈತನ್ಯಮಯನಾದಂಥ ಜೀವದ ಏಕತೆ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಅಜೀವ ದೇಹ ಕೂಡ ಜೀವದ ಹಾಗೆ ವರ್ತಿಸ್ತಿದೆ, ಅರ್ಥಾತ್ ಚೈತನ್ಯಯುಕ್ತವಾಗಿ ವರ್ತಿಸ್ತಿದೆ. ಯಾವಾಗ ಜೀವ ಅದರ ಸಂಯೋಗ ಇದ್ರೂ ಕೂಡ, ಅದು ಹೇಗಿದೆಯೋ ಹಾಗೆ ಇದ್ರೂ ಕೂಡ ಅದರ ಜೊತೆಗಿನ ಏಕತ್ವ ಬುದ್ಧಿಯನ್ನು ಬಿಟ್ಟುಕೊಟ್ಟ ಆ ದೇಹದ ಪ್ರದೇಶದೊಳಗನ್ನು ವ್ಯಾಪ್ತವಿರುವಂಥ ಯಾವ ಚೈತನ್ಯಮಯ ಆತ್ಮ ಇದ್ದಾನೋ ಆ ಆತ್ಮನ ಭಾವನೆಯೊಳಗ ಒಂದಾಗಿ ಹೋಗ್ತಾನೋ, ಆತ್ಮಮಯ ರೂಪವಾಗಿ ಪರಿಣಮಿಸ್ತಾನೋ, ಆವಾಗ ಜಡವಿರುವಂಥ ದೇಹ ಜಡಮಯ ಆಗ್ತಿದೆ. ವಿದೇಹಿನಾಥರ ದರ್ಶನದೊಳಗೆ ಬರ್ತಿದ್ದಿಲ್ಲ, ದೇಹವು ಈಗ ಅಚೇತನವಿಹುದು. ಯಾವಾಗ ಅರ್ಹಂತ ಅವಸ್ಥೆಯೊಳಗ ಯಾವ ಆ ಚೇತನಾತ್ಮ 4 ಘಾತೀ ಕರ್ಮಗಳ ಅಭಾವ ಪೂರ್ವಕ ಅನಂತ ಚತುಷ್ಟಯದಲ್ಲಿ ವಿರಾಜಮಾನ ಇದ್ದಾನೋ ಆವಾಗ ಆ ದೇಹ ಏನಾಯ್ತ್ರಿ, ಈಗ ಅಚೇತನವಿಹುದು. ಅರ್ಥಾತ್ ಇನ್ನ ಅದು ಬೇಕಾದಷ್ಟು ವರ್ಷದವರೆಗೆ ಸಂಯೋಗದೊಳಗಿದ್ರೂ ಕೂಡ ನೋಡ್ರಿ, 1 ಕೋಟಿ ಪೂರ್ವ ಆಯುವಿನ ಜೊತೆಗೆ ಕರ್ಮಭೂಮಿಜ ಮನುಷ್ಯ ಜನ್ಮಧಾರಣ ಮಾಡಿದ ಉತ್ಕೃಷ್ಟ ಆಯು. ಕರ್ಮಭೂಮಿಜ ಮನುಷ್ಯನ ಉತ್ಕೃಷ್ಟ ಆಯು 1 ಕೋಟಿ ಪೂರ್ವರೆ. 1 ಕೋಟಿ ಪೂರ್ವ ಆಯುವಿನ ಜೊತೆಗೆ ಜನ್ಮಧಾರಣ ಮಾಡಿ 8 ವರ್ಷ ಪೂರ್ಣ ಆಗ್ತಾ ಇದ್ದ ಹಾಗೆ ಜೈನೇಶ್ವರಿ ದೀಕ್ಷೆಯನ್ನು ಧಾರಣ ಮಾಡಿ ಪ್ರಬಲ ಪುರುಷಾರ್ಥದಿಂದ ಅಂತರ್ಮುಹೂರ್ತದೊಳಗೆ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡ್ಕೊಳ್ತಾನ್ರಿ. ಅಂತರ್ಮುಹೂರ್ತದೊಳಗೆ ಹಾಗಾದರೆ 8 ವರ್ಷ ಅಂತರ್ಮುಹೂರ್ತ ಕಡಿಮೆ, 1 ಕೋಟಿ ಪೂರ್ವ ವರ್ಷ ತನಕ ದೇಹ ಅವನ ಜೊತೆಗಿರ್ತಿದ್ದಾರೆ. ಆದರೆ ಅದು ಹೇಗಿರ್ತಿದೆ, ಅಚೇತನ. ಆತ್ಮ ಅನಿಂದ್ರಿಯ ಆಗ್ತಾನೆ, ದೇಹ ಅಚೇತನ ಆಗ್ತಿದೆ. ಎಲ್ಲಿ ಈಗ ಸೀಮಂಧರ ಪ್ರಭು ಇದ್ದಾರಲ್ಲ, ಅಂದರೆ ಉತ್ಕೃಷ್ಟಾಯು ಧಾರಣ ಮಾಡಿರುವಂಥ ಜೀವದ ಈ ಪ್ರಕಾರ ಆಗುವ ಸಾಧ್ಯತೆ ಇದೆ. ಪರಮ ಪುರುಷಾರ್ಥದ ಬಲದಿಂದ ಬರೇ ಅಂತರ್ಮುಹೂರ್ತ ದೀಕ್ಷಾಧಾರಣ ಮಾಡಿದ ಮೇಲೆ ಅಂತರ್ಮುಹೂರ್ತದೊಳಗೆ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಳ್ತಾರೆ. ಎಂಥ ಧನ್ಯ ಜೀವನ. ಸಿದ್ಧರ ಹಾಗೇನೇ ಇರ್ತಾನೋ ಅಥವಾ ಇಲ್ಲರಿ, ಏನಾದರೂ ಇನ್ನೂ ಸಾಧನ ಬಾಕಿ ಇದೆ. 4 ಅಘಾತಿ ಕರ್ಮ ಇದ್ದಾವೆ,
ಯೋಗದ ಸದ್ಭಾವ ಇದೆ. ಇದು ಎಲ್ಲ ಇದ್ರೂ ಕೂಡ ಅನುಭೂತಿಯೊಳಗ ಯಾವುದೇ ಪ್ರಕಾರದ ವ್ಯತ್ಯಾಸ ಇಲ್ಲ. ನಿರಂತರದ ಅನುಭೂತಿ ಅನುಭೂತಿಯ ಪ್ರಮಾಣ ಎರಡೂ ಸಿದ್ಧರಲ್ಲೇ ಮತ್ತು ಆ ಅರಹಂತ ಪ್ರಭುವಿನಲ್ಲೇ ಸಮಾನ ಇದ್ದಾವೆ. ಕಲ ಇದೆ, ಆಯು ಇದೆ, 4 ಘಾತಿ ಕರ್ಮ ಇದ್ದಾವೆ, ಯೋಗ ಇದೆ, ಆದ್ರೂ ಕೂಡ ಯಾವ ಪ್ರಕಾರದ ಬಾಧೆ ಇಲ್ಲ. ಸಿದ್ಧರಿಗೆ ನಿರ್ಬಾಧ ಸುಖ ಹೇಳಿದರೆ, ಅರಹಂತರಿಗೆ ಅನಂತ ಸುಖ ಹೇಳಿದ್ದಾರೆ. ನಿರ್ಬಾಧ ಅಥವಾ ಅವ್ಯಾಬಾಧ ಸುಖ ಹೇಳಿದ್ದಾರೆ ಸಿದ್ಧರಿಗೆ. ಹಾಗಾದರೆ ಅರಹಂತರ ಸುಖದೊಳಗೆ ಯಾವುದರ ಬಾಧೆ ಇದೆ? ಅನಂತ ಸುಖ ಅನ್ನುವುದರೊಳಗ ಮತ್ತು ಅವ್ಯಾಬಾಧ ಸುಖ ಅನ್ನೋದ್ರೊಳಗ ಏನು ವ್ಯತ್ಯಾಸ ಇದೆ? ಏನೂ ವ್ಯತ್ಯಾಸ ಇಲ್ಲ. ಆದರೆ ಅವ್ಯಾಬಾಧ ಸುಖ ಯಾಕೆ ಹೇಳಿದ್ರು ಅಂತಂದ್ರೆ, ಆ ಅನಂತ ಸುಖದಲ್ಲಿ ಯಾವುದೋ ಪ್ರಕಾರದಿಂದ ಬಾಧೆಗೆ ನಿಮಿತ್ತವಾಗುವಂಥ ವಸ್ತುವಿನ ಸದ್ಭಾವ ತೋರಿಸಿದ್ದಾರೆ ಅಷ್ಟೇ. ಆದರೆ ಅನಂತ ಸುಖದೊಳಗೆ ಅವರಿಗೆ ವ್ಯತ್ಯಯ ಬರೋದನ್ನೇ ಇಲ್ಲನ. ಯಾಕೆ? ಆ ಯಾವ ಅನಂತ ಚತುಷ್ಟಯ ಪ್ರಕಟ ಆದದ್ದಿದೆ. ಅನಂತ ಚತುಷ್ಟಯ ಹೇಗೆ ಪ್ರಕಟ ಆಯಿತು? 4 ಘಾತಿ ಕರ್ಮಗಳ ಸರ್ವಥಾ ಅಭಾವವಾಗಿ ಹೋಗುವುದರಿಂದ. ಕಥನ ಹೀಗಿರೋದ್ರೆ 4 ಘಾತಿ ಕರ್ಮಗಳ ಅಭಾವ ಆಗುವುದರಿಂದ ಅನಂತ ಚತುಷ್ಟಯ ಆಯಿತು, ಅಥವಾ ಸ್ವಭಾವದೊಳಗ ಪರಮ ಪುರುಷಾರ್ಥದ ಮೂಲಕ ಯಶಸ್ಸನ್ನು ಪಡೆಯುವುದರಿಂದ ಅನಂತ ಚತುಷ್ಟಯ ಪ್ರಕಟಾಯಿತು. ಸ್ವಭಾವದ ಸ್ಥಿರತೆಯೊಳಗ ಉತ್ತರೋತ್ತರ ಯಶಸ್ಸನ್ನು ಸಾಧಿಸ್ತಾ ಹೋಗುವುದರಿಂದ ಅನಂತ ಚತುಷ್ಟಯ ಪ್ರಕಟ ಆಗಿದೆ. ಇನ್ನು ಅನಂತ ಚತುಷ್ಟಯದ ಪ್ರಕಟತೆಯಲ್ಲಿ ಯಾವುದ ಅಡ್ಡಿ ರೂಪದ ನಿಮಿತ್ತ ಇತ್ತೋ ಆ ನಿಮಿತ್ತದ ಸರ್ವಥಾ ಅಭಾವ ಆಗಿದೆ. ಅದು ಕಥನ ಏನು ಮಾಡಿತು? 4 ಘಾತಿ ಕರ್ಮಗಳ ಅಭಾವಪೂರ್ವಕ ಅನಂತ ಚತುಷ್ಟಯ ಪ್ರಕಟ ಆಗಿದೆ ಅಂತೇಳಿ. ಅಂದ್ರೆ ದೇಹ ಇದ್ರೂ ಕೂಡ ಅವರು ಹೇಗದರು? ದೇಹ ಇದ್ರೂ ಕೂಡ ಸಿದ್ಧರ ಹಾಗೇನ ಅದರ್ರಿ ಅವರ. ಆತ್ಮನ ಪ್ರದೇಶಗಳ ಯಾವ ಅರೂಪಿ ಆತ್ಮನ ಚೈತನ್ಯಮಯ ಅಸಂಖ್ಯ ಪ್ರದೇಶ ಇದ್ದಾವೆ, ಆ ಪ್ರದೇಶದೊಳಗ ದೇಹದ ಛಾಯೆ ಇದೆ ಅಂದರೆ ನಮಗೆ ಅರಹಂತರ ಮಾತಲ್ಲ. ಆತ್ಮನ ಯಾವ ಅರೂಪಿ ಅಸಂಖ್ಯ ಪ್ರದೇಶ ಇದ್ದಾವೆ, ಆ ಅಸಂಖ್ಯ ಪ್ರದೇಶದೊಳಗ ದೇಹ ಅಲ್ಲ, ದೇಹದ ಛಾಯೆ ಇದೆ ಅಂದರೆ ಇಲ್ಲ. ವಾಕ್ಯ ಏನಿದೆ ತಿಳ್ಕೊಳ್ಳೋದು. ಆತ್ಮನ ಅಸಂಖ್ಯ ಅರೂಪಿ ಚೈತನ್ಯಮಯ ಪ್ರದೇಶ ಏನಿದಾವೆ ಅದರೊಳಗೆ ದೇಹ ಅಂತೂ ಇಲ್ಲವೇ ಇಲ್ಲ, ದೇಹದ ಛಾಯೆ ಇಲ್ಲ. ಆದರೆ ಅಸಂಖ್ಯ ಪ್ರದೇಶಿ ಅರೂಪಿ ಚೈತನ್ಯಮಯ ಆತ್ಮನ ಜ್ಞಾನ ಆ ಶರೀರದೊಳಗೆ ಏಕತೆಯನ್ನು ಸಾಧಿಸ್ತಾ ಇದೆ. ತಿಳಿತೇನ್ರಿ? ಅದೆಷ್ಟು ಪ್ರಾಮಾಣಿಕ ಇದೆ. ಏಕಾಗುದಿಲ್ಲ, ಕರೆ ಬರೀ ಸಾಧಿಸ್ತಾ. ಈ ಜ್ಞಾನ ಅಸಂಖ್ಯ ಪ್ರದೇಶದೊಳಗೆ ವ್ಯಾಪ್ತ ಇರುವಂಥ ಚೈತನ್ಯಮಯ ಆತ್ಮನ ತ್ರಿಕಾಲಿ ಜ್ಞಾನ ಏನಿದೆಯಲ್ಲ, ಅದು ನಿರಂತರ ದೇಹದ ಜೊತೆಗೆ ಏಕತೆಯನ್ನು ಸಾಧಿಸ್ತಾ ಇದೆ. ಏಕ ಆಗಿಲ್ಲ ಅಂತ ಹೇಳ್ತಾ ಇದ್ದೇನೆ, ಏಕತೆಯನ್ನು ಸಾಧಿಸ್ತಾ ಇದೆ. ಸಮಯದ ಮಾತಿದೆ. ಯಾವ ಸಮಯದೊಳಗೆ ಅದರೊಳಗೆ ಏಕತ್ವ ಇದೆಯೋ ಆ ಸಮಯದೊಳಗೆ ಅದು ಏಕನಾಗಿದೆ. ಯಾಕೆ ಅಂತಂದ್ರೆ ಅದಕ್ಕೆ ಅದರದೇ ಅನುಭವ ಇದೆ. ತಿಳಿತೇನಪ್ಪ? ವಸ್ತು ಸಾಪೇಕ್ಷ ಚೈತನ್ಯಮಯ ಆತ್ಮನ ಚೈತನ್ಯ ಸ್ವಭಾವ ಯಾವೊಂದು ಸಮಯ ಯಾವ ಪರಪದಾರ್ಥದ ಜೊತೆಗೆ ವಸ್ತು ಸಾಪೇಕ್ಷ ಏಕ ಆಗಲಿಲ್ಲ. ಆದರೂ ಕೂಡ ಯಾವ ಸಮಯದೊಳಗ ಏಕತ್ವದ ಚೇಷ್ಟೆಯನ್ನು ಚೈತನ್ಯ ಸ್ವಭಾವ ಮಾಡ್ತಿದೆಯೋ ಆ ಸಮಯದೊಳಗ ಅದಕ್ಕೆ ತನ್ನ ಅನುಭವ ಆಗುವುದಿಲ್ಲ, ಚೈತನ್ಯದ ಅನುಭವ ಆಗುವುದಿಲ್ಲ. ಆದರೆ ಆ ಜಡದೇಹದ್ದನ ಆಗ್ತಿದೆ. ನಮ್ಮಲ್ಲೇ ನಾವು ಪರೀಕ್ಷೆ ಮಾಡಿಕೊಂಡು ನೋಡೋದು, ನನಗೆ ಅನುಭೂತಿ ದೇಹ ರೂಪದ್ದು ಇದೆಯೋ ಅಥವಾ ಜ್ಞಾನದ್ದು ಇದೆ.
ಜ್ಞಾನದ ಅನುಭೂತಿ ಯಾವಾಗ ಆಗತಿದೆಯೋ ನೋಡ್ರಿ, ಪ್ರತಿ ಸಮಯಕ್ಕೆ ಎಷ್ಟು ಸೂಕ್ಷ್ಮ ಇದೆ ಕಾಲ ಸಮಯ ಅನ್ನೋದ. ಅಂಥ ಪ್ರತಿ ಸಮಯಕ್ಕೆ ಯಾವೊಂದು ಸಮಯದೊಳಗ ನನಗ ದೇಹ ರಾಗ ವಿಕಾರ ಕಷಾಯವನ್ನು ಹೊರತುಪಡಿಸಿ ಜ್ಞಾನದ ಅನುಭವ ಆಗಲೇ ಇಲ್ಲ. ಜ್ಞಾನದ ಅನುಭವ ಯಾವಾಗ ಆಗುತ್ತಿದೆಯೋ ಆವಾಗ ಈ ಜಡದೇಹ ನನ್ನಿಂದ ಭಿನ್ನ ಎಷ್ಟು ಪ್ರಾಮಾಣಿಕ ರೂಪದಿಂದ ತನ್ನ ಸ್ವಕ್ಷೇತ್ರದಲ್ಲಿ ಇದ್ದುಕೊಂಡ ತಾನು ಪರಿಣಮನ ಮಾಡ್ತಾ ಇದೆಯಲ್ಲ, ನಾನೇ ವೃಥಾ ಆರೋಪ ಯಾವ್ಯಾವುದೋ ಪರಪದಾರ್ಥಗಳ ಮೇಲೆ ಮಾಡ್ತಾ ಇದ್ದೆ. ಆದರೆ ನನ್ನ ಜ್ಞಾನ ಸ್ವಭಾವ, ನನ್ನ ವರ್ತಮಾನ ಚೈತನ್ಯ ಶಕ್ತಿ ಯಾವುದರ ಜೊತೆಗೆ ಒಂದಾಗುತ್ತಿದೆಯೋ ಅದರದೇ ಅನುಭವ ಮಾಡುವುದರಿಂದ ನನ್ನ ವಿಕೃತ ಜ್ಞಾನದ ಮೂಲಕ ಅದು ದುಃಖದ ಕಾರಣವಾಗಿ ಕಂಡು ಬರ್ತಾ ಇತ್ತು. ಏನು ಹೇಳ್ತು? ಜ್ಞಾನಮಯ ಇರುವಂಥ ಚೈತನ್ಯ ಸ್ವಭಾವ ಒಂದೂ ಸಮಯ ಮಧ್ಯದೊಳಗ ವಿಶ್ರಾಂತಿ ಪಡೆಯದೆ ನಿರಂತರ ಪರದ್ರವ್ಯ ಪರಭಾವಗಳ ಜೊತೆಗೆ ಏಕತ್ವವನ್ನು ಸಾಧಿಸ್ತಾ ಯಾವ್ಯಾವ ಪರದ್ರವ್ಯ ಅಥವಾ ಪರಭಾವದ ಜೊತೆಗೆ ಏಕತ್ವ ಸಾಧಿಸ್ತಿದೆಯೋ ಆ ಸಮಯ ಸಾಪೇಕ್ಷ ಅದಕ್ಕೆ ಜ್ಞಾನದ ಅನುಭೂತಿ ಇಲ್ಲವೇ ಇಲ್ಲ ಮತ್ತು ಇಲ್ಲ. ಜ್ಞಾನದ ಅನುಭೂತಿ ಯಾವ ಸಮಯದಲ್ಲಿ ಆಗುತ್ತಿದೆಯೋ ಆಗ ಪುದ್ಗಲಮಯವಿರುವಂಥ ದೇಹ ಜ್ಞಾನಾವರಣಾದಿ ಮೊದಲಾದ ಕರ್ಮಗಳ ಅತ್ಯಂತ ಭಿನ್ನವಾಗಿ ಅವನಿಗೆ ಭಾಸ ಆಗ್ತವ್ರೆ. ಅತ್ಯಂತ ಭಿನ್ನ ಅರ್ಥಾತ್ ಅವು ಮೊದಲು ಕೂಡ ಭಿನ್ನನೇ ಇದ್ದು ಅತ್ಯಂತ ಭಿನ್ನವಾಗಿ ಭಾಸ ಆಗ್ತವೆ. ಅರ್ಥಾತ್ ತನ್ನ ಯಾವ ಸ್ವಭಾವದ ಸ್ವೀಕಾರ ಅವನಿಗೆ ಅನುಭೂತಿಯ ಬಲದಿಂದ ಆದದ್ದು ಇದೆಯೋ ಆ ಸ್ವಭಾವದೊಳಗೆ ಎಲ್ಲಿಯೂ ಅವನಿಗೆ ಅವುಗಳದ್ದು ಸ್ಪರ್ಶ ಕಂಡು ಬರುತ್ತಿಲ್ಲ. ಆಗಿಯೇ ಇಲ್ಲ. ದ್ರವ್ಯ ಮೂರು ಸ್ವಭಾವ, ನನ್ನದು ಮೂರು ಸ್ವಭಾವ ಇದೆ. ಒಂದು ದ್ರವ್ಯ ಸ್ವಭಾವ, ಒಂದು ಗುಣ ಸ್ವಭಾವ, ಒಂದು ಪರ್ಯಾಯ ಸ್ವಭಾವ. ಅವು ಮೂರೂ ಹೇಗದವು? ಮೂರೂ ಒಂದು ಚೈತನ್ಯಮಯ ಇರುವೆಳೆದೊಳಗೂ ಕೂಡ ಪರ್ಯಾಯ ಸ್ವಭಾವ ನಿರಂತರ ಜಡಮಯ ಆಗಿರುವುದರಿಂದನ ಅರ್ಥಾತ್ ಜ್ಞಾತಾತನದ ಮರೆವು ಆಗಿರುವುದರಿಂದನ ಜ್ಞಾತಾತನದ ಸ್ವೀಕಾರ ಇಲ್ಲದೇ ಇರುವ ಕಾರಣ ಅದಕ್ಕೆ ಕರ್ತೃತ್ವದ ಒಂದು ಕಲಂಕ ತಗಲಿದ್ದ ಇದೆ. ಅತ್ಯಂತ ಗಂಭೀರವಾದಂಥ ವಿಷಯ ಇದೆ ರೀ. ಯಾವಾಗ ಈ ಜೀವದ ಭಾವ ಮಿಥ್ಯೆ ಆಗಲಿಲ್ಲ, ಅರ್ಥಾತ್ ಅಚೇತನ ರೂಪ ಆಗಲಿಲ್ಲ, ಅಚೇತನ ರೂಪ ಯಾವಾಗ ಆಗುವುದಿಲ್ಲವೋ ಆಗ ಯಾವ ರಾಗ ಇದೆಯೋ, ಯಾವ ಮಿಥ್ಯಾತ್ವ ಇದೆಯೋ ಅದು ರಾಗ ಅಥವಾ ಮಿಥ್ಯಾತ್ವ ಅನ್ನಿಸಿಕೊಳ್ಳೋದನ್ನೇ ಇಲ್ಲ. ಯಾವಾಗ ನನ್ನ ಚೈತನ್ಯದ ಪ್ರಗಟ ಸಾಮರ್ಥ್ಯ ವರ್ತಮಾನದ್ದು ಏನು ಇದೆಯೋ ಅದ ಜ್ಞಾನಮಯ ಆಗ್ತಿದೆಯೋ, ಅಚೇತನತ್ವದ ತ್ಯಾಗ ಮಾಡ್ತಿದೆಯೋ ಆ ಸಮಯದೊಳಗ ಅವನಲ್ಲೇ ಮಿಥ್ಯಾತ್ವ ಇರಬಹುದು, ರಾಗ ಇರಬಹುದು, ಕಾರ್ಯ ನಡೀತಾ ಇರಬಹುದು. ಆದರೆ ಅದು ಬಂಧಕ್ಕೆ ಕಾರಣ ಆಗುವುದಿಲ್ಲ. ಬಂಧಕ್ಕೆ ಕಾರಣ ಆಗುವುದಿಲ್ಲ. ಇದರದ ತಾತ್ಪರ್ಯ ಇಷ್ಟ ಇದೆ ರೀ. ಯಾವ ಜ್ಞಾನಾವರಣೀಯದಿಂದ ಸ್ವಭಾವ ಮುಚ್ಚಲ್ಪಡ್ತಿದೆಯೋ ಅಂಥ ಜ್ಞಾನಾವರಣೀಯಾದಿಗಳ ಬಂಧ ಅವನಿಗೆ ಆಗುವುದಿಲ್ಲ. ಸ್ವಭಾವದ ಮೇಲೆ ಆವರಣ ಬರ್ತಿದೆಯೋ ಅಂಥ ಜ್ಞಾನಾವರಣಾದಿಗಳ ಬಂಧ ಅವನಿಗೆ ಆ ಸಮಯದಿಂದ ಆಗುವುದಿಲ್ಲ. ಕರ್ಮ ಸಾಪೇಕ್ಷ ಹೇಳಬೇಕಾದ್ರೆ, ಕರ್ಣಾನುಯೋಗಕ್ಕೆ ಹೋಗಿ ಹೇಳಬೇಕಾದ್ರೆ ಅನಂತ ಅನುಬಂಧಿಯ ಬಂಧ ಆಗುವುದಿಲ್ಲ.
ಘಾತಿ ಕರ್ಮಗಳ ಬಂಧ ಆಗ್ತಾ ಇರ್ತಿದ್ದೀರಿ ಅವನಿಗೂ. ಆದ್ರೆ ಅಪ್ರತ್ಯಾಖ್ಯಾನ ವರ್ಣಕ್ಕೆ ಸಂಬಂಧಿಸಿದ ಹಾಗೆ, ಪ್ರತ್ಯಾಖ್ಯಾನ ವರ್ಣಕ್ಕೆ ಸಂಬಂಧಿಸಿದ ಹಾಗೆ, ಸಂಜ್ವಲನಕ್ಕೆ ಸಂಬಂಧಿಸಿದ ಹಾಗೆ ಅಲ್ಪ ಬಂಧ ಆಗ್ತಿದೆ ವಿನಃ ಅನಂತ ಬಂಧ ಆಗುವುದಿಲ್ಲ. ಇದು ಕರ್ಣಾನುಯೋಗದ ಕರ್ಮ ಸಾಪೇಕ್ಷ ಕಥನ್ರಿ. ವಿಸಂಯೋಜನ ಆಗ್ತಾ ಹೋಗ್ತಿದ್ದೀರಿ. ಸತ್ತಾದೊಳಗಿದ್ದದ್ದು ಏನದವು ಅವು ವಿಸಂಯೋಜನ ಆಗ್ತವ್ರೆ. ಬರಬೇಕಾದದ್ದು ಏನದವು ಅವು ಪ್ರತ್ಯಾಖ್ಯಾನಾವರಣ ಅಥವಾ ಅಪ್ರತ್ಯಾಖ್ಯಾನಾವರಣದ ಅನುರೂಪವಾಗಿ ಬರ್ತಾ ಇರ್ತವೆ. ಅವೆಲ್ಲವುಗಳಿಗೂ ಅಲ್ಪಬಂಧ ಅಂಥೇಳಿ, ಅಲ್ಪಲೇಪಿ ಅಂಥೇಳಿ ಹೇಳಿದ್ದಾರೆ. ರಾಗ ಇದ್ರೂ ಅದು ರಾಗ ಯಾವಾಗ ಅನ್ನಿಸಿಕೊಳ್ತಿದೆ, ಇಲ್ಲಿ ಕಡೆಯ ಯಾವೊಂದು ಪದಖಂಡ ಇದೆ ಅದರದ ತಾತ್ಪರ್ಯ ಏನಿದೆ, ಯಾವಾಗ ಜ್ಞಾನಗುಣ ಪ್ರಕಟ ಆಯಿತೋ, ಜ್ಞಾನದ ಪ್ರಕಾಶ ಆಯಿತೋ, ಯಾವ ಪ್ರಕಾರ ವಿದ್ಯಮಾನವಿರುವಂಥ ಜ್ಞಾನ ಪ್ರಕಾಶ, ಚೈತನ್ಯ ಪ್ರಕಾಶ ಹೇಗೆ ವಿದ್ಯಮಾನಿತ್ತೋ ಹಾಗೆ ಪ್ರಕಟ ಆಯಿತೋ, ಆಗ ಅಲ್ಲಿ ಮಿಥ್ಯಾತ್ವ ಇರಬಹುದು. ಅದಕ್ಕೇನು ಜ್ಞಾನ ಇಲ್ಲರಲ್ಲ, ಇವನಲ್ಲೇ ಇನ್ನು ಕಾರ್ಯ ಯಥಾರ್ಥ ರೂಪದಿಂದ ಆಯಿತು, ನಾನು ಹೊರಟು ಹೋಗಬೇಕು. ಮಿಥ್ಯಾತ್ವದೊಳಗೆ ಎರಡು ವಿಧ ಇದೆ, ಒಂದು ಚೇತನ ರೂಪ, ಇನ್ನೊಂದು ಅಚೇತನ ರೂಪ. ಕ್ರೋಧಾದಿಗಳಲ್ಲಿ ಎರಡು ಪ್ರಕಾರ ಇದೆ, ಒಂದು ಚೇತನ ರೂಪ, ಇನ್ನೊಂದು ಅಚೇತನ ರೂಪ. ಅಚೇತನ ರೂಪ ಯಾವುದ? ಕರ್ಮದ ಬಲದಿಂದ ಜೀವದಲ್ಲೇ ಆಗುವಂಥ ಭಾವೇನಿದೆ ಅದು ಅಚೇತನ ರೂಪ ಇದೆ. ಚೇತನ ರೂಪ ಯಾವುದ? ಯಾವುದ ಅಜ್ಞಾನದ ಕಾರಣದಿಂದ ತನ್ನ ಸ್ವರೂಪದ ವಿಸ್ಮರಣೆ ಪೂರ್ವಕ ವಿಕಾರಿ ಭಾವ ಆಗ್ತವೆಯೋ, ವಿಪರೀತ ಮನ್ನಣೆ ಆಗ್ತಿದೆಯೋ, ಅದು ಏನಿದೆ? ಚೇತನ ರೂಪ ಮಿಥ್ಯಾತ್ವ. ಸಮಯ ಸಾರದೊಳಗೆ ನೋಡೋದ ಯಾವ 4 ಕಾರಣ ಬಂದದ್ದು ಸಮಯ ಸಾರದಲ್ಲಿ ಹೇಳಿದ್ದಾರೆ. ಪ್ರಮಾದ ಹೇಳಿಲ್ರಿ, ಮಿಥ್ಯಾತ್ವ, ಅವಿರತಿ, ಕಷಾಯ ಮತ್ತು ಯೋಗ ಹೇಳಿದ್ದಾರೆ. ತತ್ವಾರ್ಥ ಸೂತ್ರದೊಳಗ 5 ಹೇಳಿದ್ದಾರೆ ಬಂಧದ ಕಾರಣ. ಸಮಯ ಸಾರದೊಳಗೆ 4 ಹೇಳಿದಾರಲ್ಲ, ಆ 4ರದ 2 ವಿಭಾಗ ಮಾಡಿದ್ದಾರೆ. ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗ ಇವು ಚೇತನ ರೂಪನೂ ಇದ್ದಾವೆ, ಅಚೇತನ ರೂಪನೂ ಇದ್ದಾವೆ ಅಂಥೇಳಿ ಹೇಳ್ತಾರೆ. ಸಮಯ ಸಾರದೊಳಗೆ ಈ ವಿಷಯ ಬರಲಿಲ್ಲ ಅನ್ನುವ ಮಾತಿಲ್ರಿ. ಯಾವ ಯಾವ ಅಧಿಕಾರದ ಹೆಸರು ಇದೆಯೋ ಆಯಾ ಅಧಿಕಾರದೊಳಗ ಅವುಗಳ ವಿಷಯ ಸಮಗ್ರ ರೂಪದಿಂದ, ಸ್ಪಷ್ಟ ರೂಪದಿಂದ, ಅಲೌಕಿಕ ರೂಪದಿಂದ, ಸುಲಭ ರೂಪದಿಂದ ಬಂದದ್ದು ಇದೆ. ಮಿಥ್ಯಾತ್ವ 2 ಪ್ರಕಾರದ್ದು ಇದೆ. ನಮಗೀಗ ಈ ವಿಷಯ ಇಲ್ಲಿ ತಿಳ್ಕೊಳ್ಳೋದಿದೆ. ಮಿಥ್ಯಾತ್ವ 2 ಪ್ರಕಾರದ್ದಿದೆ. ಯಾವುದ? ಒಂದು ಚೇತನ ರೂಪ, ಒಂದು ಅಚೇತನ ರೂಪ. ಹಾಗಾದ್ರೆ ಅಚೇತನ ರೂಪ ಮಿಥ್ಯಾತ್ವದಿಂದ ಒಂದು ವೇಳೆ ಮಿಥ್ಯಾತ್ವ, ಜಡ ಮಿಥ್ಯಾತ್ವದ ಮತ್ತು ಬಂಧ ಆಗುವುದರಲ್ಲಿ ಅದು ನಿಮಿತ್ತ ಇರಬಹುದು. ಅಚೇತನ ರೂಪ ಯಾವುದು ಮಿಥ್ಯಾತ್ವ ಇದೆಯಲ್ಲ ಅದ ಮಿಥ್ಯಾತ್ವ ಕರ್ಮದ ಬಂಧ ಆಗುವ ಸಲುವಾಗಿ. ಮಿಥ್ಯಾತ್ವ ಅಂದ್ರೆ ಮೋಹನೀಯನರೇ, ಬೇರೆ ಏನಿಲ್ಲ. ಮಿಥ್ಯಾತ್ವದ ಬಂಧ ಆಗುವ ಸಲುವಾಗಿ ಒಂದು ವೇಳೆ ಅದನ್ನು ನಿಮಿತ್ತ ಇರಬಹುದು. ಆದರೆ ಸತ್ತಾದೊಳಗೆ ಇರುವಂಥ ಮಿಥ್ಯಾತ್ವ ಜೀವನಿಗೆ ಮಿಥ್ಯಾತ್ವ ಪರಿಣಾಮ ಮಾಡಿಸೋದಿಲ್ರಿ. ಜೀವ ಯಾವಾಗ ಸ್ವಯಂ ಮಿಥ್ಯಾತ್ವ ಪರಿಣಾಮವನ್ನು ಬಿಟ್ಟುಕೊಟ್ಟ, ಮಿಥ್ಯಾ ಅಭಿಪ್ರಾಯವನ್ನು ಬಿಟ್ಟುಕೊಟ್ಟ, ಜ್ಞಾನತನವನ್ನು ಧಾರಣ ಮಾಡಿದ, ಜ್ಞಾನದ ಪ್ರಕಾಶದೊಳಗೆ ತನ್ನ ಸ್ವಭಾವದ ಅವಲೋಕನೆ ಮಾಡಿದ, ಅನುಭೂತಿ ಮಾಡಿದ, ಆವಾಗ ಆ ಜಡ ಮಿಥ್ಯಾತ್ವ ಏನಿದೆ ಅದು ಇರೋದಿರಲ್ಲ. ಆದ್ರೂ ಕೂಡ ಇವನಿಗೆ ಮಿಥ್ಯಾತ್ವ ಇಲ್ಲ ಅಂತ ಹೇಳೋದು. ಯಾಕೆ ಅಂತಂದ್ರೆ ಆ ಜಡ ಮಿಥ್ಯಾತ್ವ ಈ ಚೈತನ್ಯಮಯ ವಿಪರೀತ ಮನ್ನನೆಯ ಕಾರಣದಿಂದ ಬಂಧಕ್ಕೆ ಕಾರಣ ಆಗ್ತಿತ್ತದ, ನಿಮಿತ್ತ ಆಗ್ತಿತ್ತು. ತಿಳಿತಾ ಇದೆ ಏನ್ರಿ? ಬಂಧ ಆಗ್ಬೇಕಾದ್ರೆ 2 ಕಾರಣ ಬೇಕ್ರಿ. ಒಂದು ಚೈತನ್ಯ ಭಾವದ ವಿಪರೀತತೆ, ಒಂದು ಸತ್ತಾದೊಳಗಿರುವಂಥ ಅದಕ್ಕೆ ಅನುಕೂಲವಿರುವಂಥ ಕರ್ಮದ ಉದಯ. ಯಾಕೆ ಅಂತಂದ್ರೆ ಕರ್ಮ ಸಿದ್ಧಾಂತ ಹೀಗಿದೆ. ಕರ್ಮ ಬಂಧ ಇವು ಜೀವ ಎಷ್ಟು ವಿಕೃತ ಪರಿಣಾಮ ಮಾಡಿದ್ರೂ ಕರ್ಮ ಬಂಧ ಇವನಿಗಂತೂ ಕಟ್ಟೋದಿಲ್ರಲ್ಲ, ಅದು ಕರ್ಮಕ್ಕೆ ಕಟ್ಟೋದಿರ್ತಿದ್ದೀರಿ. ಹೌದೇನಿಲ್ರಿ? ಹಾಗಾದ್ರೆ ಅಲ್ಲಿ ಅದೊಂದು ಬೇಕಲ್ಲ. ನಿಮ್ಮ ದಾರ ಎಷ್ಟೋ ಬಲವಂತಿದ್ರೂ ಅದನ್ನು ಕಟ್ಲಿಕ್ಕೆ ಒಂದು ಅಲ್ಲಿ ಬೇಕೇನ್ ಬೇಡ್ರಿ ಮೂಲ. ಅದೇ ಪ್ರಕಾರ ಆ ಕರ್ಮದ ಬಂಧ ಕರ್ಮದ ಜೊತೆಗೇನ ಆಗೋದಿದೆ ಅಂದಮೇಲೆ ಆ ಜಾತಿಯ ಕರ್ಮ ಅಲ್ಲಿ ಬೇಕ್ರಿ. ಆ ಜಾತಿಯ ಕರ್ಮ ಅಲ್ಲಿ ಬೇಕು. ಆದ್ರೆ ಆ ಜಾತಿಯ ಕರ್ಮ ಇದ್ದ ಮಾತ್ರಕ್ಕ ಯಾವುದು ಬರ್ತಾ ಇರ್ತಿದೆ ಅದಷ್ಟು ಘನೀಭೂತವಾಗಿ ಬಂಧಿತ ಆಗುವುದಿಲ್ಲ. ಇಲ್ಲಿ ಜೀವ ಮಿಥ್ಯಾತ್ವ ಹೋಯ್ತು ಅಂತಂದ್ರೆ
ತಿಳಿದ್ರೆ ಅದು ವಿಸಂಯೋಜನೆ ಆಗ್ತಿದೆ. ಆಮೇಲೆ ಚಂದ್ರಕಾಂತನ್ನ ಅದು ವಿಸಂಯೋಜನೆ ಏನಾಗ್ತಿದೆ, ಅದು ದರ್ಶನ ಮೋಹಿನಿ ಇದ್ದದ್ದು ಚಾರಿತ್ರ ಮೋಹಿನಿಯ ರೂಪ ಆಗ್ತಿದೆ, ಅನಂತಾನುಬಂಧಿ ಇದ್ದದ್ದು ಅಪ್ರತ್ಯಾಖ್ಯಾನ ಆವರಣ ಆಗ್ತಿದೆ. ಹೀಗೆ ಅದ ವಿಸಂಯೋಜನೆ ಆಗ್ತಿದೆ. ಅನ್ಯ ರೂಪದಿಂದ ಸಜಾತೀಯವಾದಂಥ ಯಾವ ಅನ್ಯ ಪ್ರಕೃತಿ ಅದಾವಲ್ಲ, ಆ ಪ್ರಕೃತಿಯ ರೂಪದಿಂದ ಅದು ವಿಸಂಯೋಜಿತ ಆಗ್ತಿದೆ. ಅಂದರೆ ಇಲ್ಲಿ ಮೂಲ ತಿಳ್ಕೊಳ್ಳೋದಿದೆ. ಏನು ಹೇಳಿದ್ದಾರೆ ಶಬ್ದ ಪ್ರಯೋಗ ನೋಡಿ. ಮಿಥ್ಯಾತ್ವ ರಾಗಾದಿ ವಿಭಾವ ಕರ್ಮವೂ ಕೂಡ ರಾಗಾದಿ ರೂಪವಾಗುವುದಿಲ್ಲ. ಮಿಥ್ಯಾತ್ವ ರಾಗಾದಿ ವಿಭಾವ ಇವುಗಳಿಗೆ ಯಾವ ನಿಮಿತ್ತವಾದಂಥ ಕರ್ಮ ಇದೆಯಲ್ಲ ಸತ್ತಾದೊಳಗ, ಆ ಕರ್ಮ ಕೂಡ ರಾಗಾದಿ ರೂಪ ಆಗುವುದಿಲ್ಲ. ಅರ್ಥಾತ್ ಇವನಲ್ಲೇ ಅಂಥ ರಾಗ ಮಾಡಿಸುವ ಸಲುವಾಗಿ ಅದು ಸಮರ್ಥ ಆಗುವುದಿಲ್ಲ. ಇವನಲ್ಲೇ ರಾಗ ಇವು ಮಾಡಿದ್ರನ ಆಗ್ತಿದೆ, ಆದ್ರೆ ಆ ವೇಳೆದೊಳಗ ಅದು ನಿಮಿತ್ತ ಇರ್ತಿದೆ ಅಥವಾ ಅದರದ್ದು ಸಹಕಾರ ಇರ್ತಿದೆ. ಇದಕ್ಕೆ ಹೇಳಬಹುದಲ್ಲ, ಕಣ್ಣೊಳಗ ಸ್ವಲ್ಪನೇ ಜ್ಯೋತಿ ಇದ್ರನ ಯಾವುದಾದ್ರೂ ಕನ್ನಡಕ ನಿಮಿತ್ತ ಆಗುವುದಿದೆ ಕಾಣಿಸ್ಲಿಕ್ಕೆ. ಆ ಕಣ್ಣೊಳಗಿನ ಸಾಮರ್ಥ್ಯನೇ ಇಲ್ಲದೆ ಹೋದ್ರೆ ಎಂಥ ಕನ್ನಡಕ ತಂದ್ರೆ ಕಾಣುವುದಿದೆ. ಸರಿ, ಅದೇ ಪ್ರಕಾರ ಜೀವದೊಳಗನ ಒಂದು ಚೈತನ್ಯದ ಪ್ರಕಾಶ, ಜ್ಞಾನದ ಪ್ರಕಾಶ ಪ್ರಕಟ ಆದ ನಂತರ ತನ್ನ ಮೂಲ ಸ್ವರೂಪ ಹೇಗಿದೆ ಅದು ಅವನಿಗೆ ಲಕ್ಷ್ಯದೊಳಗೆ ಬಂದ ನಂತರ ಅದನ್ನು ಅನ್ಯ ರೂಪವಾಗಿ ತಿಳಿಯುವುದೇ ಇಲ್ಲ, ವಿಪರೀತ ರೂಪವಾಗಿ ತಿಳಿಯುವುದೇ ಇಲ್ಲ. ಅವನ ಮೂಲ ಸ್ವರೂಪ ಏನಿದೆ, ಜ್ಞಾನಮಯ ಇದೆ, ಚೈತನ್ಯಮಯ ಇದೆ. ವಿಪರೀತ ಏನು ತಿಳಿತಾ ಇದ್ದ, ದೇಹ ರೂಪ ಅಂತ ತಿಳಿತಾ ಇದ್ದ, ಪರ್ಯಾಯ ರೂಪ ತಿಳಿತಾ ಇದ್ದ, ಮನುಷ್ಯನಾರ್ಕಿ ರೂಪ ತಿಳಿತಾ ಇದ್ದ, ಶ್ರೀಮಂತ ನಿರ್ಧನ ತಿಳಿತಾ ಇದ್ದ, ರೋಗಿ ನಿರೋಗಿ ತಿಳಿತಾ ಇದ್ದ. ನಿಜವಾಗಿ ಆತ್ಮನಿಗೆ ರೋಗ ಇದೆಯೋ, ಶರೀರಕ್ಕೆ ರೋಗ ಇದೆ. ಆತ್ಮನ ರೋಗ ದೂರವಾದ ನಂತರ ಆತ್ಮನ ರೋಗ ಎಷ್ಟದ್ದಿದೆ, ಒಂದು ಸಮಯ ಬರೇ ಅನಾದಿ ಕಾಲದಿಂದ ಕಾಲ ಸಾಪೇಕ್ಷ ಅನಂತ ಕಾಲ ವ್ಯತೀತಾಗಿ ಹೋದರನೂ ಕೂಡ ರೋಗ, ಆತ್ಮನ ರೋಗ ಒಂದೇ ಒಂದು ಸಮಯ. ಹಾಗಾದರೆ ಯಾವಾಗ ಅದು ಗುಣಮುಖ ಆಗಿ ಆತ್ಮ ನಿರೋಗಿ ರೂಪದಿಂದ ಆತ್ಮನಲ್ಲಿ ಅನುಭವದೊಳಗೆ ಬರ್ತಾನೋ, ನಿನ್ನೆ ಯೋಗಸಾರ ಪ್ರಭೃತದೊಳಗೆ ಬಂದದ್ದಿತ್ತ ಆತ್ಮ ಯಾವಾಗ ಆತ್ಮನಿಂದನ ಆತ್ಮನಲ್ಲೇ ಉದ್ಯಮ ಮಾಡ್ತಾನೋ, ಅರ್ಥಾತ್ ತಿಳಿಯುವ ಕಾರ್ಯ ಮಾಡ್ತಾನೋ, ಆವಾಗ ಅನ್ನುವ ಮಾತಿದೆ. ಏನ ಅವ ಪ್ರತ್ಯಾಖ್ಯಾನ ಆಗ್ತಿದೆ, ಯಾವ ಪ್ರತಿಕ್ರಮಣ ಆಗ್ತಿದೆ, ಆವಾಗ ಷಟ್ ಅವಶ್ಯಕ ಆಗ್ತವ್ರೆ. ಮೊದಲು ಷಟ್ ಅವಶ್ಯಕಗಳ ಸ್ವರೂಪವನ್ನು ಹೇಳಿದರು, ಆಮೇಲೆ ಹೇಳಿದ್ರು ಇವೆಲ್ಲ ಇದ್ರನು ಕೂಡ ಅದು ಇಲ್ಲದೆ ಹೋದ್ರ ಇವೆಲ್ಲ ಏನದವು, ಶುಭ ಭಾವ. ಬಹಳ ಅದ್ಭುತ ಮಾತಿದ್ದೀರಿ. ಪ್ರತಿಯೊಬ್ಬರ ಆಚಾರ್ಯರಿಗೆ ಅದೇ ಮಾತು ಹೇಳಬೇಕಾಗುವುದು. ಕುಂದು ಹೇಳಿದ ಮಾತನ್ನ ಅಲ್ಲ, ಕೇವಲಿ ಶ್ರುತ ಕೇವಲಿಗಳು ಹೇಳಿದ ಮಾತನ್ನೇ ಅಲ್ಲ, ವಸ್ತು ಸ್ವರೂಪಿ ಆಗಿದೆಯೋ ಹಾಗೆಯೇ ಹೇಳಬೇಕಾಗುವುದು. ಅವರ ಕರ್ಣಾನುಯೋಗ ಪದ್ಧತಿಯಿಂದಿರಲಿ, ಚರಣಾನುಯೋಗ ಪದ್ಧತಿಯಿಂದಿರಲಿ, ಯಾವುದೇ ಅನುಯೋಗದ ಪದ್ಧತಿಯನ್ನ ತಮ್ಮದಾಗಿಸಿಕೊಂಡ ಕಥನ ಮಾಡ್ತಾ ಇದ್ರೂ ಕೂಡ ಅವರಿಗೆ ಮೂಲ ಮಾತು ಅದನ್ನೇ ಹೇಳಬೇಕಾಗುವುದು. ನೀವು ಉಚ್ಚ ಆಚರಣೆ ಮಾಡಿದ್ರೂ ಕೂಡ ನಿನ್ನ ಆತ್ಮ ಸ್ವಭಾವದ ಪರಿಜ್ಞಾನ ಇಲ್ಲದೆ ಹೋದ್ರ ಆ ಉಚ್ಚ ಆಚರಣೆ ಚರಣಾನುಯೋಗಕಾರ ಹೇಳ್ತಾರೆ. ಯಾವುದು ಹೇಳಿದರೆ ಅಲ್ಲಿ ರಾಗ ಹೇಳಿದರೆ, ಯಾವುದನ್ನ ರಾಗ ಹೇಳಿದರೆ ಪುರುಷಾರ್ಥ ಸಿದ್ಧಿ ಉಪಾಯದೊಳಗ ತನ್ನ ಸ್ವರೂಪದಿಂದ ಹೊರಗಿರುವಂಥ ಯಾವ ಪರಿಣಾಮ ವಿಶೇಷ ಇದೆಯೋ ಅದರಾಗಿದೆ, ಅದು ಹಿಂಸೆ ಇದೆ ಅಂತ ಹೇಳಿದರೆ ಅಹಿಂಸಾ ಹೇಳೋದಿದೆ ರೀ. ಅಲ್ಲಿ ಇಲ್ಲೇನು ಹೇಳುವುದಿದೆ, ಇಲ್ಲಿ ಕರ್ತಾತನ ಹೇಳೋದಿದೆ ನೋಡ್ರಿ. ಕರ್ತ ಅಂದ್ರೆ ಒಂದ, ಹಿಂಸೆ ಅಂದ್ರೂ ಒಂದೇ. ಮತ್ತು ಈ ಜೀವದ ಅಜ್ಞಾನ, ಮಿಥ್ಯಾತ್ವ, ರಾಗಾದಿ ಅಂದ್ರೂ ಒಂದೇ. ಸಂಸಾರದ ಕಾರಣ ಆಧಾರ ಅಂದ್ರೂ ಎಲ್ಲಿ ಜ್ಞಾತಾತನ ಇದೆಯೋ ಅಲ್ಲಿ ಕರ್ತಾತನ ಇಲ್ಲ, ಎಲ್ಲಿ ಜ್ಞಾತಾತನ ಇದೆಯೋ ಅಲ್ಲಿ ಹಿಂಸೆ ಇಲ್ಲ, ಎಲ್ಲಿ ಜ್ಞಾತಾತನ ಇದೆಯೋ ಅಲ್ಲಿ ಮಿಥ್ಯಾತ್ವ ಇಲ್ಲ, ಎಲ್ಲಿ ಜ್ಞಾತಾತನ ಇದೆಯೋ ಅಲ್ಲಿ ಬಂಧ ಇಲ್ಲ. ಇರಬಹುದು, ಆದರೆ ಅದು ಬಂಧಕ್ಕೆ ಬಂಧ ಆಗ್ತಾ ಇದೆ, ಆತ್ಮನಿಗೆ ಬಂಧ ಆಗ್ತಾ ಇದೆ. ತಿಳಿತಾ ಇದೆ ಅಂದರೆ ಇರಬಹುದು, ಆದರೆ ಆತ್ಮನ ಸ್ನಿಗ್ಧ ಪರಿಣಾಮ ಇಲ್ಲದೆ ಹೋದ್ರ ಆ ಬಂಧ ದೃಢ ಉಳಿಯುವುದಿಲ್ಲ. ಅದು ಏನಾಗ್ತಿದೆ, ಬೇಗನೆ ಬಿಟ್ಟು ಹೋಗ್ತಿದೆ, ಉದುರಿ ಹೋಗ್ತಿದೆ. ಅದನ್ನೇ ನಿರ್ಜರೆ ಅಂತಾರೆ.
ಬಂಧಕ್ಕೆ ಯಾವುದು ಕಾರಣ ಆಗೋದಿಲ್ಲ ಉದಯ, ಬಂಧಕ್ಕೆ ಯಾವುದು ಕಾರಣ ಆಗೋದಿಲ್ಲ ಉದಯ. ನೋಡ್ರಿ, ಗೌರಣ್ಣವ್ರು ಬಂದಿಲ್ಲಿಂದ ನಿನ್ನೆ ಮೊನ್ನೆ ಬಂದದ್ದಿತ್ತು, ಚಕ್ರರತ್ನದ ಪ್ರಯೋಗ ಮಾಡಿದ ಇದು ಒಟ್ಟ ನಮ್ಮ ಮನಸ್ಸಿಗೆ ಗಮ್ಯನ ಆಗ್ತಾ ಇಲ್ಲ, ತಿಳಿತನ ಇಲ್ಲ ಅಂದ್ರು. ಆದ್ರೆ 96,000 ಪತ್ನಿಯರ ಜೊತೆಗೆ ಭೋಗಿಸ್ತಿದ್ದ. ಮತ್ತು ಅವ ಅಂತರ್ಮುಹೂರ್ತ, ಮನೆ ಬಿಟ್ಟು ಅಂತರ್ಮುಹೂರ್ತದೊಳಗೆ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಂಡ. ಇದು ನಮ್ಮ ಮನಸ್ಸಿಗೆ ತಿಳಿತಿದೆ ಅಂತ ಹೇಳ್ರಿ. ಆ ಭೋಗಿಸಿದ ನಂತರ ಅವನು ಯೋಗದೊಳಗೆ ಒಂದಾಗಿ ಹೋಗ್ತಿದ್ದ. ಅದು ಗೊತ್ತಿಲ್ರಿ ನಮಗ, ಅದನ್ನು ತಿಳಿದಿಲ್ಲ. ಆದ ಯಾವುದರ ಜೊತೆಗೆ ಭೋಗಿಸಿದನೋ ಆ ಹೆಣ್ಣು ನಿಶ್ಚೇಷ್ಟಾಗಿ ಬಿದ್ದಿರ್ತಿತ್ತು. ಇನ್ನು ಯೋಗಿ ತಪಸ್ವಿ ಕೂಡ್ತಿದ್ರಿ, ಧ್ಯಾನ ಮಾಡ್ತಿದ್ದ. ಅದೇ ಅದು ನೋಡೋಣ. ಪ್ರತ್ಯಕ್ಷ ಭೋಗಿಸುವ ವೇಳೆದೊಳಗೂ ಕೂಡ ಆ ಭೋಗದ ತ್ಯಾಗ ಆದ ಕೂಡಲೇ ಅವನು ಯೋಗ ಧಾರಣ ಮಾಡಿ ಧ್ಯಾನದೊಳಗೆ ಒಂದಾಗ್ತಿದ್ದಂದ ಮೇಲೆ ಅಲ್ಲಿಯೋ ಒಂದು ಅದೇ ಉದ್ಯಮ ಇತ್ತು ಅಥವಾ ಇಲ್ರಿ, ಸ್ವಲ್ಪ ಇರಲಿ, ಪ್ರಮಾಣ ಕಡಿಮೆ ಇರಲಿ, ಆದ್ರೆ ಅದೇ ಉದ್ಯಮ ಇತ್ತಂತೇಳಿ ಬಿಟ್ಟು ಕೂಡಲೇ ತಕ್ಷಣ ಅದ್ರೊಳಗೆ ಒಂದಾಗಿ ಹೋದ್ರೆ. ಅದಕ್ಕೆ ಅಭ್ಯಾಸ ಬೇಕೇನ್ ಬೇಡ್ರಿ, ಪ್ರಯೋಗ ಬೇಕೇನ್ ಬೇಡ್ರಿ. ಹಾಗಾದ್ರೆ ಮಾಯಾಚಾರ ಮಾಡ್ತಿದ್ದ? ಇಲ್ಲ, ಮಾಯಾಚಾರ ಮಾಡ್ತಿರ್ಲಿಲ್ಲ. ಆದ್ರೆ ಅವನ ಸ್ವಭಾವಗತ ಪರಿಣಾಮ, ಸ್ವಭಾವಗತ ಪುರುಷಾರ್ಥ ಏನಿತ್ತು, ಆ ಪುರುಷಾರ್ಥದೊಳಗ ಮಂದ ತೀವ್ರ ಆಗ್ತಾ ಇತ್ತು. ಯಾವಾಗ ಪುರುಷಾರ್ಥ ಮಂದ ಆಗ್ತಿದೆಯೋ ಆವಾಗ ಭೋಗಭಾವದ ಪ್ರಾಬಲ್ಯತೆ ಇರ್ತಿದೆ. ನೋಡ್ರಿ, ನಿಜವಾಗಿ ಮಾತಂತೂ ಹೀಗಿದೆ. ಪಂಚೇಂದ್ರಿಯ ಭೋಗದ ಎಲ್ಲಿಯವರೆಗೆ ಭೋಗ ಪ್ರತ್ಯಕ್ಷ ಲಭಿಸುವುದಿಲ್ಲ ಅಲ್ಲಿಯವರೆಗೆ ಇಚ್ಛೆಯ ದುಃಖ ಭೋಗಿಸ್ತಾನ್ರಿ ಜೀವ. ಇಚ್ಛೆಯ ದುಃಖ ಭೋಗಿಸ್ತಾನೆ. ಯಾವಾಗ ಪ್ರತ್ಯಕ್ಷ ಭೋಗಿಸ್ತಾ ಇರ್ತಾನೋ ಆವಾಗ ಆಕುಲತೆಯ ಭೋಗಿಸ್ತಾನ್ರಿ. ಮತ್ತು ಯಾವಾಗ ಭೋಗದಿಂದ ನಿವೃತ್ತ ಆಗ್ತಾನೋ ಆವಾಗ ಆ ಆಸಕ್ತಿ ಅಳಿಯುವುದಿಲ್ಲ ಅಂಥೇಳಿ ಆ ಆಸಕ್ತಿಯ ಭೋಗಿಸ್ತಾನೆ. ನಿಜವಾಗಿ ಈ ಜೀವದ ದುಃಖಕ್ಕೆ ಕಾರಣ ಆ ಯಾವ ಭೋಗ ಭಾವ ಇದೆಯಲ್ಲ ಅದೇ. ಅದರ ಸಲುವಾಗಿನ ಪದ್ಮಪುರಾಣದ ಮಾತ್ರ ಸ್ಮರಣೆಯಲ್ಲಿ ತಂದುಕೊಳ್ಳೋದು. ಭೋಗ ಭೂಮಿಜಾಗಿ ಈ ಜೀವ 3 ಪಲ್ಯೋಪಮ ಕಾಲದವರೆಗೆ ಭೋಗಿಸಿದ. ಸ್ವರ್ಗದೊಳಗ ಈ ಜೀವ ಸಾಗರೋಪಮ ವರ್ಷಗಳವರೆಗೆ ಭೋಗಿಸಿದ. ಒಂದು ವೇಳೆ ಭೋಗದಿಂದ ತೃಪ್ತಿ ಆಗುತ್ತಿತ್ತು, ಶಾಂತಿ ಆಗುತ್ತಿತ್ತು ಅಂತಂದ್ರೆ ಈಗ ಮತ್ತು ಇಂಥ ತುಚ್ಛ ಭೋಗದೊಳಗೆ ಆಸಕ್ತಿ ಉಳಿತಿತ್ತು. ಆ ಭೋಗದ ಸ್ವರೂಪ ಹೇಳುವ ಸಲುವಾಗಿನ ಜ್ಞಾನಿಗಳು ಹೇಳಿದರು, ಅಗ್ನಿ ಏನಿದೆ ಅದು ಇಂಧನದಿಂದ ಎಂದೂ ತೃಪ್ತ ಆಗೋದಿಲ್ಲ. ಅದೇ ಪ್ರಕಾರ ಭೋಗಾಕಾಂಕ್ಷೆ ಭೋಗ ರೂಪದ ಕ್ರಿಯೆಯಿಂದ ಎಂದೂ ತೃಪ್ತ ಆಗುವುದಿಲ್ಲ. ಅಗ್ನಿ ಇಂಧನ ಹಾಕಿದ ನಂತರ ಅದು ಕಡಿಮೆ. ಈಗ ಬಂತಲ್ಲ, ಈಗ ಭಜನೆ ಒಳಗೆ ಬಂತೇನಿಲ್ರಿ, ಅದು ಎತ್ತರ ಆಗ್ತಾ ಹೋಗ್ತಿದೆ. ಸೌದೆಯನ್ನು ಹಾಕಿದಷ್ಟು ಅಗ್ನಿ ಎತ್ತರ ಆಗ್ತಾ ಹೋಗ್ತಿದೆ. ಅಂದ್ರೆ ಇಲ್ಲಿ ತಿಳ್ಕೊಳ್ಳುವ ಮಾತಿಷ್ಟೇ ಇದೆ. ಮಿಥ್ಯಾತ್ವ ಯಾವ 2 ಪ್ರಕಾರದ್ದು ಇದೆಯೋ, ವಿಭಾವ ಯಾವ 2 ಪ್ರಕಾರದ್ದು ಇದೆಯೋ, ಆ ಅಚೇತನ ವಿಭಾವ ಚೈತನ್ಯಮಯ ವಿಭಾವದ ಅಭಾವದ ಸಮಯದೊಳಗೂ ಕೂಡ ವಿದ್ಯಮಾನ ಇರ್ತಿದೆ. ಸಮಯ ಸಾಪೇಕ್ಷ ಹೇಳ್ತಾ ಇದೆ. ಅಚೇತನ ವಿಭಾವ ಚೈತನ್ಯಮಯ ವಿಭಾವದ ಅಭಾವ ಸಮಯದಲ್ಲಿ ಕೂಡ ವಿದ್ಯಮಾನ ಇರ್ತಿದೆ. ಅದರಿಂದ ಆಕರ್ಷಿತವಾಗಿ ಕೆಲವು ಕರ್ಮ ಪರಮಾಣುಗಳಲ್ಲಿ ಬಂದ್ರೆ ಅಂಟಬಹುದ್ರಿ, ಬರಬಹುದು, ಅಂಟಬಹುದು, ಬರೋವನರೇ. ಆದ್ರೆ ಅದರೊಳಗ ಚೈತನ್ಯದ ಒಂದು ಸ್ನಿಗ್ಧತೆ ಇಲ್ಲದೆ ಇರುವ ಕಾರಣದಿಂದ ಅವುಗಳ ಅಂಟುವಿಕೆ ಅಂಟದೇ ಇರುವ ಹಾಗೇನ ಇದೆ. ಆ ಕಾರ್ಮಣ ವರ್ಗಣಗಳ ಕರ್ಮ ರೂಪವಾಗಿ ಬಂಧಿಸುವಿಕೆ ಏನಿದೆಯಲ್ಲ ಅದು ನಾಮ ಮಾತ್ರ ಬಂಧನ, ಶಕ್ತಿಹೀನದವ್ರೆ. ನಾಮ ಮಾತ್ರ ಬಂಧನ ಇದೆ. ಅರ್ಥಾತ್ ಇಲ್ಲಿ ನೋಡ್ರಿ, ಇಲ್ಲಿ ಪ್ರತ್ಯಕ್ಷ ಈ ಸಮಯದೊಳಗನ್ರಿ ಅಥವಾ ಸಮಯ ಸಾರದ ಬಂಧನಿಕಾರಾದಿಗಳನ್ನು ಓದುವೊಳದೊಳಗನ್ರಿ
ಬಂಧ ಅಂಥೇಳಿ ಯಾವುದಕ್ಕೆ ಹೇಳಿದರು ಅಂತಂದ್ರೆ, ಎಲ್ಲಿ ಚೈತನ್ಯ ಸ್ವಭಾವ, ಚೈತನ್ಯ ಪ್ರಕಾಶ ಹೇಗಿದೆಯೋ ಹಾಗೆ ಎಲ್ಲಿಯವರೆಗೆ ಪ್ರಕಟ ಆಗುವುದಿಲ್ಲ, ಅನುಭವದೊಳಗೆ ಬರುವುದಿಲ್ಲ, ಅಲ್ಲಿಯವರೆಗಿನ ಈ ಕಲಶನ ಅನುಸಾರ ಎಲ್ಲಿಯವರೆಗೆ ಜ್ಞಾನ ಪ್ರಕಾಶ ಪ್ರಕಟ ಆಗುವುದಿಲ್ಲ, ಹೇಗಿತ್ತೋ ಹಾಗೆ ಪ್ರಕಟ ಆಗುವುದಿಲ್ಲ, ಅಲ್ಲಿಯವರೆಗೆ ಯಾವ ಕಾರ್ಮಣ ವರ್ಗಣಗಳ ಆ ಆತ್ಮನ ಪ್ರದೇಶದೊಳಗೆ ಬಂದ ನಿಂತುಕೊಳ್ಳುತ್ತಾ ಇದ್ದಾವೆ ಅದನ್ನು ಮಾತ್ರ ಬಂಧ. ಯಾವಾಗ ಚೈತನ್ಯ ಪ್ರಕಾಶ ಹೇಗೆ ವಿದ್ಯಮಾನ ಇದೆಯೋ ಹಾಗೆ ಪ್ರಕಟ ಆಯಿತು, ಅದು ತಿರಿಯಂಚಗತಿಯಲ್ಲಿರಲಿ ನರಕಗತಿಯಲ್ಲಿರಲಿ, ಆದರೆ ಅಲ್ಲಿ ಒಂದು ಸಲ ಪ್ರಕಟ ಆದ ನಂತರ ಈ ಪ್ರಕಾರದ ಬಂಧ ಆಗುವುದಿಲ್ಲ, ಈ ಪ್ರಕಾರದ ಆಗುವುದಿಲ್ಲ ಅಂಥೇಳಿ ಅವರು ಹೇಳಲಿಕ್ಕೇನ ಹೋಗಲಿಲ್ಲ, ಬಂಧನ ಆಗುವುದಿಲ್ಲ ಅಂತೇಳಿ. ಅನಂತಾನುಬಂಧೆ ಬಂಧೇನಿದೆ ಅದುವೇ ನಿಜವಾಗಿ ಬಂಧಿದೆ, ಮುಂದಿನ ಏನದವು ಅವ ನಾಮ ಮಾತ್ರ ಬಂಧದವ್ರೆ. ಆಶ್ರವ ಯೋಗದಿಂದ ಆಗ್ತಿದೆ, ಯೋಗದ ಕಂಪನ ರಹಂತ ಅವಸ್ಥೆಯಲ್ಲಿ ಕೂಡ ಇದೆ. ಆದ್ರೆ ಅದಕ್ಕೆ ಹೆಸರು ಬೇರೆ ಇಟ್ರ, ಏನ್ರಿ ಇರಿಯಾಪಥ ಆಶ್ರವ ಅಂತ ಹೇಳಿ ಅಂದರು. ಆ ಇರಿಯಾಪಥ ಆಶ್ರವ ಅವ್ರದ್ದು ಆಗಿದೆ, ಅದೇ ಪ್ರಕಾರ ಮಹಾಮುನಿದ್ದು ಕೂಡ ಇರ್ತಿದೆ. ಆದ್ರೆ ಅಲ್ಲಿ ಒಂದು ಸಮಯದ್ದು ಇದೆ, ಇಲ್ಲಿ ಸ್ವಲ್ಪ ಅನೇಕ ಸಮಯದ್ದು ಇರುವ ಸಾಧ್ಯತೆ ಇದೆ. ಆದ್ರೆ ಅನಂತ ಸಮಯದ್ದು ಇರುವುದಿಲ್ಲ, ಅನಂತ ಕಾಲದ್ದಿರೋ ಅನಂತ ಸಮಯದನೇ ಇರುವುದಿಲ್ಲರಿ. ಅನಂತಾನುಬಂಧಿ ಹೋದ ನಂತರ ಆತ್ಮನ ಅನುಭೂತಿ ಆದ ನಂತರ ಚೈತನ್ಯದ ಪ್ರಕಾಶ ಆಗಿದೆಯೋ ಹಾಗೆ ಪ್ರಕಟ ಆಗಿ ತನ್ನ ಮತ್ತು ಪರದ್ರವ್ಯಗಳ, ತನ್ನ ಮತ್ತು ಪರಭಾವಗಳ ಅರ್ಥಾತ್ ಜೀವ, ದೇಹ, ಜ್ಞಾನ, ರಾಗ, ತ್ರಿಕಾಲಿ ಸಮಯವರ್ತಿ ಇವುಗಳ ಭೇದವನ್ನು ಯಾವಾಗ ಸ್ಪಷ್ಟ ರೂಪದಿಂದ ಅನುಭೂತಿಯ ಮೂಲಕ ತಿಳಿದಿದೆಯೋ ಆವಾಗ ಆ ಜೀವನಿಗೆ ಯಾವ ದೇಹ ಇದೆಯೋ, ಯಾವ ರಾಗ ಇದೆಯೋ, ಯಾವ ಸಮಯವರ್ತಿ ಭಾವ ಇದೆಯೋ ಅದರ ಜೊತೆಗೆ ಅದರದ ಏಕತ್ವನು ಉಳಿಯುವುದಿಲ್ಲ. ಕರ್ತ ಅಂಥೇಳಿ ಹೇಳಿದ್ರೆ ಮಾಡುವಿಕೆ, ಹೌದೇನಿಲ್ರಿ? ಕರ್ತೃತ್ವ ಯಾವುದರೊಳಗಿದೆ? ಕೈಯೊಳಗಿದೆ ಅಲ್ಲ. ಹಾಗಾದ್ರೆ ಆತ್ಮನ ಕೈಯನ್ನು ಹೊರಟು ಹೋಯ್ತ್ರಿ. ಯಾವಾಗ ಜ್ಞಾನ ಪ್ರಕಾಶ ಆಯ್ತರಲ್ಲ ಆವಾಗ ದೇಹವನ್ನ, ಕ್ಷಣವರ್ತಿ ಪರ್ಯಾಯವನ್ನ, ಸಂಯೋಗವನ್ನ ಹಿಡ್ಕೊಳ್ಳುವಂಥ ಕೈಯನ್ನು ಕಳಚಿ ಬಿಡ್ತಾರೆ. ಕರ್ತೃತ್ವ ಅಂತಂದ್ರೆ ಆ ಕೈಯನ್ನು ಕಳಚಿ ಹೋಯ್ತು. ಹಾಗಾದ್ರೆ ಅವನಿಗೆ ಅವೆಲ್ಲ ಭಾವ ಇದ್ರೂ, ದೇಹ ಇದೆ, ರಾಗ ಇದೆ, ಸಂಯೋಗ ಇದೆ, ಆದ್ರೂ ಕೂಡ ಅದರ ಜೊತೆಗೆ ಏಕಾಗುವಂಥ, ಅದನ್ನು ಹಿಡ್ಕೊಳ್ಳುವಂಥ, ಅದರ ಕೈಯೊಳಗೆ ಕೈ ಹಾಕಿ ನಡೆಯುವಂಥ ಕೈಯನ್ನು ಉಳಿಲಿಲ್ಲ ಅವನಿಗೆ. ಕರ್ತೃತ್ವದ ಅಭಾವ ಆಯಿತು. ಮಂದಿರದೊಳಗೆ ಮಂಡಿಸಿದಾಜಿನ ಬಿಂಬವನು ಬಾಭವ್ಯಾತ್ಮನೆ ಅಂಥೇಳಿ ಹೇಳ್ತಾರಲ್ಲ, ನೋಡು ಅಂಥೇಳಿ ಹೇಳ್ತಾರಲ್ಲ, ನಿರುಕಿಸಿ ನೋಡು. ಅಲ್ಲಿ ಕರ್ತೃತ್ವ ಹೇಳು ವೇಳೆದೊಳಗೆ ಕೈಗಳದ್ದೇನೋ ಹೇಳಿದ್ದಾರೆ. ನಾನು ಪರಪದಾರ್ಥದೊಳಗೆ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ನಾನೇನೂ ಮಾಡೋದು ಸಾಧ್ಯ ಇಲ್ಲ ಅಂಥೇಳಿ ಕೈ ಮೇಲೆ ಕೈ ಇಟ್ಟು ಕೂತಿದ್ದೇನೋ ಅಂತ ಹೇಳ್ತಾರೆ. ಜಿನೇಂದ್ರ ಭಗವಂತರು ಹೇಳೋದಿಲ್ಲ, ಜಿನಬಿಂಬ ಹೇಳ್ತಿದೆ. ಪರಪದಾರ್ಥದೊಳಗೆ ಏನೆಲ್ಲ ಮಾಡುವ ಚೇಷ್ಟೆ ಮಾಡಿದ್ನು, ಆದ್ರೆ ಮಾಡೋದು ಸಾಧ್ಯ ಇಲ್ಲ ಅಂಥೇಳಿ ಆವಾಗ ನನಗೆ ಲಕ್ಷ್ಯದೊಳಗೆ ಬಂತು. ಅರ್ಥಾತ್ ಜ್ಞಾತಾ ಸ್ವಭಾವ ಪ್ರಕಟ ಆಯಿತು. ಆವಾಗ ನನ್ನ ಕರ್ತ ಅರ್ಥಾತ್ ಕೈಗಳಿಂದ ಏನೂ ಮಾಡೋದು ಉಳಿಲಿಲ್ಲ ಅಂಥೇಳಿ ಜಿನೇಂದ್ರ ಭಗವಂತರ ಹಸ್ತ ಯುಗಲ್ ಏನು ಹೇಳ್ತಾ ಇದೆ, ನಾನು ಯಾವ ಪದಾರ್ಥದಲ್ಲಿ ಏನೂ ಮಾಡೋದು ಸಾಧ್ಯ. ಹಸ್ತ ಯುಗಲ್ ಹೇಗಿದೆ, ಅದು ಒಂದರ ಮೇಲೆ ಒಂದು ಸುಮ್ಮನೆ ಕೂತಿದ್ದೇವೆ. ಇಲ್ಲಿ ತಿಳಿತೇನ್ರಿ, ಅದರ ಜೊತೆಗೆಲ್ಲ ಕೈ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ನಡೀತಾ ಇತ್ತಲ್ಲ. ಯಾವುದರ ಜೊತೆಗೆ? ದೇಹದ ಜೊತೆಗೆ, ಕರ್ಮದ ಜೊತೆಗೆ, ಸಂಯೋಗದ ಜೊತೆಗೆ, ರಾಗದ ಜೊತೆಗೆ. ಇನ್ನು ಇದರದ್ದೇನು ಕೈ ಹಿಡಿಯೋದು? ಇದು ಎಷ್ಟೇ ಕೈ ಹಿಡಿದ್ರೂ ಕೂಡ ಇದು ಕ್ಷಣಭಂಗುರ ಇದೆ ಅಂಥೇಳಿ ಯಾವಾಗ ತಿಳಿತು ಅವಾಗ ಬಿಟ್ಟು ಬಿಟ್ಟಿರ್ತಾರೆ. ಬಿಟ್ಟ ನಂತರ ಅದೇನಾಯ್ತರಿ? ಏನಾಯ್ತದ? ಅದು ಚೈತನ್ಯ, ಚೈತನ್ಯ, ಆನಂದ, ಆನಂದ, ಆನಂದಮಯ, ನಿರ್ಭಾರ, ಅಕರ್ತ, 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 ಅಭೋಕ್ತ. ಕರ್ಮಗಳ ಕರ್ತೃ ಇಲ್ಲ, ರಾಗದ ಕರ್ತೃ ಇಲ್ಲ. ಜ್ಞಾನ ವರ್ತಮಾನ ರಾಗದ ಜೊತೆಗೆ ಏಕತ್ವ ಯಾವಾಗ ಮಾಡ್ತಿದೆ, ಅದನ್ನು ಯಾವಾಗ ಹಿಡ್ಕೊಳ್ತಿದೆಯೇ ಆವಾಗ ರಾಗದ ಕರ್ತೃ ಅನ್ನಿಸ್ಕೊಳ್ತಿದ್ದೀರಿ.
ರಾಗ ಇರುವೆಳೆದೊಳು ಕೂಡ ವಿಜಯಭಾಯಿ, ರಾಗ ಇರುವೆಳೆದೊಳು ಕೂಡ ರಾಗದ ಕೈ ಇದು ಜ್ಞಾನ ಹಿಡಿಲಿಲ್ಲ ಅಂತಂದ್ರ ಅದ ರಾಗ ಇಲ್ಲ ಅಂದಂಗ. ಅದಕ್ಕೆ ಇಲ್ಲೇನು ಹೇಳಿದ್ರು ನೋಡ್ರಿ, ಈಗ ತಿಳಿತಿದ್ದೇನೆ. ಮಿಥ್ಯಾತ್ವ ರಾಗಾದಿ ವಿಭಾವ ಕರ್ಮವೂ ಕೂಡ, ವಿಭಾವ ಕರ್ಮವೂ ಕೂಡ ಇಲ್ಲಿ ಕರ್ಮರೂಪ ಅಚೇತನವಿರುವಂತಹ ಮಿಥ್ಯಾತ್ವ ರಾಗಾದಿ ಅಂತ ಹೇಳಿ ಹೇಳ್ಬೋದು. ವಿಭಾವ ಕರ್ಮ ಇದೆ ಇರಲ್ಲ, ಅದ ಯಾವ್ದ ಮಿಥ್ಯಾತ್ವ ಮತ್ತು ರಾಗಾದಿ ಏನಿದೆ ಅದು ಅಚೇತನ ರೂಪದ್ದೂ ವಿಭಾವ ಕರ್ಮ ಇದೆ, ಚೇತನ ರೂಪದ್ದೂ ವಿಭಾವ ಕರ್ಮ ಇದೆ. ಮತ್ತು ಯಾವಾಗ ಅದು ಇದ್ರೂ ಕೂಡ ಏನು ಹೇಳ್ತಾ ಇದ್ದಾರೆ, ಮಿಥ್ಯಾತ್ವ ರಾಗಾದಿ ವಿಭಾವ ಕರ್ಮವೂ ಕೂಡ ಈಗ ಬಂಧಿಶೇನ ಆತ್ಮನ ಪ್ರದೇಶದೊಳಗೆ ಅದಾವು, ಅವು ವಿಭಾವ ಕರ್ಮನ ಅದಾವಲ್ಲ. ಪುದ್ಗಲ ಕಾರ್ಮಣ ವರ್ಗಣಾದ್ ಏನಿದೆ ಅದ ವಿಕೃತ ದಶ ಇದೆ. ಕಾರ್ಮಣ ವರ್ಗಣಾನ ಮೂಲ ಪುದ್ಗಲದ ವಿಕೃತಿ ಇದೆ. ಇನ್ನು ಅದರದ ವಿಕೃತ ದಶ ಕರ್ಮ ಇದೆ. ಕಾರ್ಮಣ ವರ್ಗಣ ಯಾರಿಗೇನು ಮಾಡುವುದಿಲ್ರಿ, ಯಾರಿಗೇನು ಮಾಡುವುದಿಲ್ಲ. ಅರ್ಥಾತ್ ಕಾರ್ಮಣ ವರ್ಗಣ ಇನ್ನೊಂದು ಕಾರ್ಮಣ ವರ್ಗಣದ ಜೊತೆಗೆ ಏಕರೂಪ ಆಗುವುದಿಲ್ಲ. ತಿಳಿತಿದೆ ಏನ್ರಿ? ಪುದ್ಗಲದ ಪರಮಾಣುಗಳ ಸ್ನಿಗ್ಧ ರೂಕ್ಷದ ಕಾರಣದಿಂದ ಸ್ಕಂಧ ರೂಪ ಆಗ್ತವೆ, ಈ ಮಾತು ಸತ್ಯ. ಆದ್ರ ಸ್ಕಂಧ ರೂಪ ಆಗಿರುವಂಥವುದರಲ್ಲೇ ಒಂದರದ್ದು ಇನ್ನೊಂದರೊಳಗೆ ಅನ್ಯೋನ್ಯ ಭಾವ ಇದೆ ರೀ. ಹಾ ನೋಡ್ರಿ, ಮಾತು ಹೀಗಿದೆ. ಕಾರ್ಮಣ ವರ್ಗಣ ಏನದವು ಅವು ಪರಮಾಣುಗಳ ಸ್ಕಂಧನ ಅದಾವಲ್ಲ, ಆ ಪರಮಾಣುಗಳ ಸ್ಕಂಧ ಒಂದಕ್ಕೊಂದು ಅಂಟ್ಕೊಳ್ಳುವುದಿಲ್ರಿ. ಆದರೆ ಎಲ್ಲಿ ಕರ್ಮ ಇದೆಯಲ್ಲ, ಆ ಕರ್ಮದ ಜೊತೆಗೆ ಕಾರ್ಮಣ ವರ್ಗಣ ಕರ್ಮ ರೂಪ ಧಾರಣ ಮಾಡಿ ಅಂಟ್ಕೊಳ್ತಿದೆ. ತಿಳಿತಾ ಏನೇನ್ರಿ? ಕಾರ್ಮಣ ವರ್ಗಣ ಲೋಕಾಕಾಶದ ಪ್ರದೇಶದೊಳಗೆಲ್ಲ ಅದಾವ್ರಿ ವರ್ಗಣಗಳ. ಮೊನ್ನೆ ಹೇಳಿದ್ದಿತ್ತು 22 ಪ್ರಕಾರದ್ದು ವರ್ಗಣ ಅದಾವು. ಬರೇ 5 ಪ್ರಕಾರದ ವರ್ಗಣದ ಜೊತೆಗೆ ಈ ಜೀವದ ಸಂಬಂಧ ಇದೆ. ಆಹಾರ ವರ್ಗಣ, ಮನೋವರ್ಗಣ, ಭಾಷಾವರ್ಗಣ ಮತ್ತು ಕಾರ್ಮಣ ವರ್ಗಣ, ತೈಜಸ್ ವರ್ಗಣ. ಇವು 5 ಪ್ರಕಾರದ ವರ್ಗಣ, 22 ಪ್ರಕಾರದ ವರ್ಗಣ ರೂಪ ಆಗುವಂಥ ಯೋಗ್ಯತೆ ಪುದ್ಗಲ ಪರಮಾಣುದೊಳಗದೆ ಇದೆ. ನೋಡ್ರಿ, ಮಾತು ಹೀಗಿದೆ. ಯಾವ ಪ್ರಕಾರ ಆತ್ಮನ ವೈಭವ ಅಪರಿಮಿತ ಇದೆಯೋ ಅದೇ ಪ್ರಕಾರ ಪುದ್ಗಲದ್ದು ಕೂಡ ವೈಭವ ಸಾಮರ್ಥ್ಯ ಅಪರಿಮಿತ ಇದೆ. ಏಕ ಪ್ರದೇಶಿ ಯಾವ ಪರಮಾಣು ಇದೆಯಲ್ಲ, ಪರಮಾಣುಗಳ ಲೋಕದೊಳಗೆ ಅನಂತದವ್ರೆ. ತಿಳಿತಂದ್ರೆ ದ್ವಿಪರಮಾಣು 2 ಪರಮಾಣು ಸೇರಿದ ಸ್ಕಂಧಗಳ ಅನಂತದವ್ರೆ. ಅದೇ ಪ್ರಕಾರ 3, 4 ಹೀಗೆ ಆಗ್ತಾ ಆಗ್ತಾ ಸಂಖ್ಯಾತ, ಅಸಂಖ್ಯಾತ, ಅನಂತ ಪರಮಾಣುಗಳದ್ದ ಸ್ಕಂಧರೂಪ ಆಗಿರುವಂತಹ ಪುದ್ಗಲಗಳ ಅನಂತ ಅಂಥೇಳಿನ ಜೀವ ಅನಂತ, ಪುದ್ಗಲ ಅನಂತ ಅನಂತ ಅಂತ ಹೇಳಿ ಹೇಳಿದ್ದಾರೆ. ಅನಂತಾನಂತದೊಳಗೆ ನೋಡ್ರಿ, ಅಸಂಖ್ಯಾತದೊಳಗೆ ಅಸಂಖ್ಯಾತ ಭೇದದವ ಅಂಥೇಳಿ ಹೇಳಿತ್ತು. ಅದೇ ಪ್ರಕಾರ ಅನಂತದೊಳಗೂ ಕೂಡ ಅನಂತ ಭೇದದವ್ರೆ. ಕೆಲವನ್ನ ಹೇಳಿರ್ತಾರೆ ಆಗಮದೊಳಗ, ಪರಿತಾ ಸಂಖ್ಯಾತ, ಯುಕ್ತ ಸಂಖ್ಯಾತ, ಈ ಪ್ರಕಾರ ಭೇದದವು. ಅಸಂಖ್ಯಾತದೊಳಗ ಅನಂತದೊಳಗನೂ ಭೇದದವ್ರಿ. ಎಷ್ಟ? ಅನಂತದವ್ರಿ. ಈ ಪ್ರಕಾರ ಪುದ್ಗಲದ ವೈಭವ. ನಮ್ದು ಚರ್ಚೆ ಏನು ನಡೆದಿದೆ? ಮಿಥ್ಯಾತ್ವ ರಾಗಾದಿ ವಿಭಾವ ಕರ್ಮವೂ ಕೂಡ ರಾಗಾದಿ ರೂಪವಾಗುವುದಿಲ್ಲ. ಅಲ್ಲಿಯೂ ರಾಗ ಶಬ್ದ ಇದೆ, ಇಲ್ಲಿಯೂ ರಾಗ ಶಬ್ದವಿದೆ. ಇದರದ ತಾತ್ಪರ್ಯ ಏನ, ಅರ್ಥ ಏನ ಸ್ಪಷ್ಟ ಇದೆ ರೀ. ಮಿಥ್ಯಾತ್ವ ರಾಗಾದಿ ವಿಭಾವ ರೂಪ ಆಗಿರುವಂಥ ಕರ್ಮ ಇನ್ನೂ ನಿನ್ನ ಸತ್ತಾದೊಳಗಿದ್ರೂ ಕೂಡ, ಕೂಡ ಅದರಿಂದ ನಿನ್ನಲ್ಲೇ ರಾಗ ಆಗುವುದಿಲ್ಲ, ಅಥವಾ ಅವು ಮತ್ತು ಪುನಃ ರಾಗರೂಪ, ಹೊಸ ರಾಗರೂಪ ಆಗುವುದಿಲ್ಲ. ಅರ್ಥಾತ್ ಹೊಸ ಕರ್ಮಗಳನ್ನು ಆ ರೀತಿ ಅವು ಬರಮಾಡಿಕೊಳ್ಳುವುದಿಲ್ಲ. ಯಾಕೆ ಅಂತಂದ್ರೆ ಅವುಗಳಲ್ಲೇ ಬರಮಾಡಿಕೊಳ್ಳುವ ಸಾಮರ್ಥ್ಯ ಇದೆ, ಆದರೆ ಯಾವ ರೀತಿ ಅನ್ನುವ ಸಾಮರ್ಥ್ಯ ಜೀವದ ಭಾವದೊಳಗಿದೆ. ಇದು 4ನೇ ಗುಣಸ್ಥಾನದ ಇದೆ ಅಣ್ಣ. ಆಗತೈತ್ರಲ್ಲ, ಪ್ರಕೃತಿ ಬಂಧ, ಪ್ರದೇಶ ಬಂಧ, ಸ್ಥಿತಿ ಬಂಧ, ಅನುಭಾಗ ಬಂಧ 4 ಆಗ್ತಿದೆ ರೀ. 4 ಆದ್ರೂ ಕೂಡ ನೋಡ್ರಿ,
ಈ ಯಾವ ಪ್ರಕೃತಿ, ಯಾವ ಪ್ರದೇಶ, ಯಾವ ಸ್ಥಿತಿ, ಯಾವ ಅನುಭಾಗ ಅನ್ನುವಂಥ ನಿರ್ಣಯವನ್ನು ಜೀವದ ಪರಿಣಾಮದ ಮೂಲಕ ಮಾಡಲಾಗುತ್ತಿತ್ತೋ ಅಂಥ ನಿರ್ಣಯ ಈಗ ಆ ಪರಿಣಾಮದೊಳಗೆ ಇಲ್ಲ. ತಿಳಿತಾ ಇದೇನ್ರಿ? ಪ್ರಕೃತಿ ಬಂಧನ ಆಗ್ತಿದೆ, ಪ್ರದೇಶ ಬಂಧನ ಆಗ್ತಿದೆ, ಸ್ಥಿತಿ ಬಂಧನ ಆಗ್ತಿದೆ, ಅನುಭಾಗ ಬಂಧನ ಆಗ್ತಿದೆ. ಆದ್ರೆ ಈಗ ಸತ್ತಾದೊಳಗೆ ಎಂಥ ಕರ್ಮ ಇದಾವ್ರಲ್ಲ, ಅವು ಯಾವಾಗ ಬಂದ್ ಆಗಿದ್ದು? ಅವು ವಿಪರೀತ ಮನ್ನಣೆ ಅರ್ಥಾತ್ ಚೈತನ್ಯಮಯ ಮಿಥ್ಯಾತ್ವ ಪರಿಣಾಮದ ಜೊತೆಗೆ ಆಗಿದ್ದು ರೀ. ಈಗಿನ ನಾವು ಅಲ್ಲಿ ಇದಾವ್ರಲ್ಲ, ಇನ್ನೂ ಸತ್ತಾದೊಳಗೆ ಅವೇನು ಒಮ್ಮೆಗೆಲೆ ಬರೆಯೋದಾಗುವುದಿಲ್ಲ. ಇನ್ನು ಸತ್ತಾದೊಳಗೆ ಅದಾವಲ್ಲ ಅವೆಲ್ಲವೂ ಬದಲಾವಣೆ ಆಗ್ತಾವೇನ್ರಿ? ಆಗುವುದಿಲ್ಲ. ಆದ್ರೆ ಅವುಗಳಿಗೆ ಮತ್ತೆ ಬಂದು ಅಂಟಿಕೊಳ್ಳುವಂಥ ಯಾವ ಕಾರ್ಮಣ ವರ್ಗಣ ಕರ್ಮರೂಪ ಧಾರಣ ಮಾಡಿ ಬರ್ತಾ ಇದಾವಲ್ಲ, ಅವು ಆ ರೂಪ ಆಗುವುದಿಲ್ಲ. ಹಾ, ಅಂದ್ರೆ ಅವುಗಳ ಕಾರಣದಿಂದ ಜೀವದಲ್ಲೇ ರಾಗ ಆಗಬಹುದಾಗಿದೆ. ನಿಮಿತ್ತ ಸಾಪೇಕ್ಷ ಕಥನ ಮಾಡಿದ್ರೆ ಯಾವುವು ಈಗ ಉದಯದೊಳಗದವಲ್ಲ ಅವುಗಳ ಕಾರಣದಿಂದ, ಅವುಗಳ ನಿಮಿತ್ತದಿಂದ ಜೀವದಲ್ಲೇ ಹೊಸ ರಾಗಾದಿಗಳು ಆಗಬಹುದಾಗಿದೆ. ಆದರೆ ಅವುಗಳಂಥವನ ಕರ್ಮಗಳ ಮತ್ತೆ ಅಲ್ಲಿ ಬರುವುದಿಲ್ಲ. ಯಾಕೆ ಅಂತಂದ್ರೆ ಅವುಗಳ ಬರಬೇಕಾದ್ರೆ ಯಾವ ರಾಗ ಆಗಿತ್ತಲ್ಲ ಅಂಥ ರಾಗ ಇಲ್ಲಿ ಆಗುವುದಿಲ್ಲ. ಹಾ, ಆ ಜಾತಿದ್ದನ ರಾಗ ಆಗುವುದಿಲ್ಲ ಇಲ್ಲಿ ಅಂಥೇಳಿ ಮಿಥ್ಯಾತ್ವ ವಿಭಾವ ಕರ್ಮಗಳು ಕೂಡ ರಾಗಾದಿ ರೂಪವಾಗುವುದಿಲ್ಲ. ಬಹಳಷ್ಟು ವಿಷಯ ಇದೆ ರೀ. ಕರ್ಮದ ವಿಷಯ, ಪರಿಣಾಮದ ಸೂಕ್ಷ್ಮತೆ, ಇದರ ವಿಸ್ತಾರನ ಭಾಳ ಇದೆ ನೋಡ್ರಿ. ಸಮಯ ಸಾರದೊಳಗ ಯಾವ 415 ಗಾಥೆ ಮತ್ತು 276 ಕಲಶ ಮತ್ತು ವಿಪುಲವಾದಂಥ ಗದ್ಯ ಟೀಕೆ ಮತ್ತು ನಮ್ಮ ದೇಶ ಭಾಷಾದೊಳಗೆ ಅನುವಾದಿತ ಮಾಡಿದಂಥ ಅದೆಲ್ಲ ಇದು ಸೇರಿ 700 ಪೇಜ್ ಇದೆ ರೀ. ಆ ಕರ್ಮ ಸಿದ್ಧಾಂತ ಎಷ್ಟಿದೆ ರೀ? ಎಷ್ಟಿದೆ? 1000 ಪೇಜ್ ಇದೆ ರೀ. ಈಗ 16 ಭಾಗನ ಅದಾವ್ರಲ್ಲ, ಅದೆಲ್ಲ ಏನಿದೆ ಕರ್ಮ ಸಿದ್ಧಾಂತ. ಅದಕ್ಕೆ ಅಪ್ಪಾಜಿ ಹೇಳಿದರು, ಇದು ವಿಷಯ ಸುಲಭ ಇದ್ರೂ ಕೂಡ ಅದರ ಸಂಸ್ಕಾರ ನಮ್ಮ ಮಸ್ತಕದ ಮೇಲೆ ಅಧಿಕ ಇರುವುದರಿಂದ ಈ ಸುಲಭ ವಿಷಯ ನಮಗೆ ತಿಳಿತಾರೆ. 1000 ಬಾರಿ ಹೇಳಿದ್ದಾರೆ. ಸಮಯ ಸಾರದಂಥ ಸುಲಭ ಗ್ರಂಥ ಇನ್ನೊಂದು ಯಾವುದೂ ಇಲ್ಲ. ಮತ್ತು ನಮಗೂ ಕೂಡ ಈಗ ಅವುಗಳ ಜೊತೆಗೆ ಹೊಂದಾಣಿಕೆ ಮಾಡಿದ ನಂತರ ಅನ್ನಿಸ್ತಾ ಇದೆ, ಎಷ್ಟು ಕ್ಲಿಷ್ಟ ಇದೆ ಅಲ್ಲಪ್ಪ. ಹಾಂ, ಅವರ ಜ್ಞಾನದ ಪ್ರತಿಭಾ ಆಗಿತ್ತು, ಅದೆಲ್ಲ ಅವರು ಸ್ಪಷ್ಟ ತಿಳಿದರು, ಲಿಪಿಬದ್ಧ ಮಾಡಿದರು, ಅದು ಅವ್ರ ಮಾತಿದೆ. ಆದರೆ ಅಂಥ ಪ್ರತಿಭೆ ಆತ್ಮನನ್ನು ತಿಳ್ಕೊಳ್ಳೋ ಸಲುವಾಗಿ ಬೇಕೇ ಬೇಕು, ಹೀಗೆ ನಿಯಮ. ಸ್ವಲ್ಪ ಜ್ಞಾನ ಅಂದ್ರೆ ನೋಡ್ರಿ, ಹಾ, 4 ಅನುಯೋಗದ ಸ್ವಲ್ಪ ಜ್ಞಾನ ಬೇಕು ಅಂಥೇಳಿ ಹೇಳಿದ್ರು. ಈ ಮಾತು ಸರಿ. ದ್ರವ್ಯಾನುಯೋಗದ ಮುಖ್ಯತೆ ಅಧ್ಯಾತ್ಮ ಗ್ರಂಥಗಳದ್ದು ಯಾವ ಪ್ರಾಧಾನ್ಯತೆ ಇದೆಯಲ್ಲ ಅದನ್ನು ನೇರವಾಗಿ ಕಥನಿದೆ. ಅದರ ಜೊತೆಗೆ ಇನ್ನೊಂದರ ಮಿಶ್ರಣ ಇಲ್ಲರಿ. ಮತ್ತು ಅದು ಅಲ್ಲೇನೂ ಪರಿಣಾಮದ ಕಥನ ಮಾಡ್ತಾರೋ, ಆದರೆ ಅದು ಕರ್ಮದ ಗೊಂದಲವನ್ನೆಲ್ಲ, ಆ ಕರ್ಮದ ಗೊಂದಲ ಅಂಥೇಳಿ ನಾವು ಅಂತ ಇದ್ದೀವಿ, ಅದು ತಪ್ಪಿದೆ. ಆದರೆ ಕರ್ಮದ ಯಾವ್ಯಾವ ಪ್ರಕಾರದ ವಿಶೇಷತೆ ಈ ಜೀವದ ಜೊತೆಗೆ ಉಳ್ಕೊಂಡಿದೆಯಲ್ಲ ಅದನ್ನೆಲ್ಲ ತಗೊಂಡು ಕಥನ ಮಾಡ್ತಾರೆ. ನಿಜವಾಗಿ ಅಲ್ಪ ಬುದ್ಧಿ ಇರುವುದರಿಂದ, ಅಲ್ಪ ನಮ್ಮ ಹತ್ರ ಸಮಯನೂ ಅಧಿಕ ಇಲ್ಲದೆ ಇರುವ ಕಾರಣದಿಂದ ನಾವು ಈ ಯಾವ ಸಮಯಸಾರಾದಿ ಅಧ್ಯಾತ್ಮ ಗ್ರಂಥ ಇದ್ದಾವೆಯೋ ಸುಲಭ ಇದ್ದಾವೆ ಅಂಥೇಳಿ ಅವರು ಹೇಳಿದರು. ಇದು ಕೂಡ ನಿಜವಾಗಿ ಆ ಕರ್ಮದಿಂದ, ಆ ಸಂಯೋಗದಿಂದ, ಈ ವಿಭಾವಗಳ ಸಮೂಹದಿಂದ ಒಂದು ಚೈತನ್ಯ ಸ್ವಭಾವವನ್ನು ಗುರುತಿಸಿದ ನಂತರ ಕೂಡ ಅದನ್ನೇ ಹಿಡ್ಕೊಳ್ಳೋದ, ಎಂಥದೇ ಉದಯವೆಂಬ ಬಿರುಗಾಳಿ ಬಂದ್ರೂ ಕೂಡ ಅದನ್ನು ಬಿಡದೇ ಇರೋದ, ಈ ಎಲ್ಲ ಕಾರ್ಯಗಳು ಕೂಡ ಏನದವು ಕಠಿಣನ ಅದವು. ಅವು ಪುರುಷಾರ್ಥದಿಂದನೇ ಸಾಧ್ಯ ಅದವು, ಅಭ್ಯಾಸ ಬಲದಿಂದನ ಆಗುವಂಥವು. ಇಲ್ಲಿ 2 ಪ್ರಕಾರ ಇದೆ ಅಂಥೇಳಿನ. ಅಲ್ಲಿ ಕರ್ಣಾನುಯೋಗದೊಳಗೂ ಕೂಡ ಒಂದು ಕರ್ಮಕಾಂಡ, ಇನ್ನೊಂದು ಜೀವಕಾಂಡ. ಅದೇ ಇಲ್ಲಿದೆ ರೀ. ಏನ ಮಿಥ್ಯಾತ್ವ, ಜಡ ಮಿಥ್ಯಾತ್ವ, ಚೈತನ್ಯಮಯ ಮಿಥ್ಯಾತ್ವ. ಜಡ ವಿಭಾವ, ಚೈತನ್ಯಮಯ ವಿಭಾವ. ಜಡ ರಾಗಾದಿ, ಚೈತನ್ಯಮಯ ರಾಗಾದಿ. ಯಾವ ರಾಗಾದಿ ಪರಿಣಾಮದೊಳಗ ಚೈತನ್ಯದ ಪೂರ್ಣ ರೂಪದಿಂದ ವ್ಯಾಪ್ತಿ ಎಲ್ಲವೋ
ಅದು ಅಲ್ಪ ಪ್ರಮಾಣದೊಳಗೆ 4ನೇ ಭೂಮಿಕಾ ಯೋಗ್ಯ 4ನೇ ಗುಣಸ್ಥಾನದೊಳಗಿರ್ತಿದೆ, 5ನೇ ಗುಣಸ್ಥಾನದ ಭೂಮಿಕೆ ಯೋಗ್ಯ 5ನೇ ಗುಣಸ್ಥಾನದೊಳಗಿರ್ತಿದೆ, 6ನೇ ಗುಣಸ್ಥಾನದ ಭೂಮಿಕಾ ಯೋಗ್ಯ 6ನೇ ಗುಣಸ್ಥಾನದೊಳಗಿರ್ತಿದೆ. ಏನ ರಾಗಾದಿಗಳ ಪ್ರಭಾವ ಇರ್ತಿದೆ. ಆದರೆ ಚೈತನ್ಯದ ಸ್ನಿಗ್ಧತೆ ಇದೆಯಲ್ಲ, ಅದು 6ನೇ ಗುಣಸ್ಥಾನಕ್ಕಿಂತ 5ನೇ ಗುಣಸ್ಥಾನದೊಳಗೆ, 5ನೇ ಗುಣಸ್ಥಾನಕ್ಕಿಂತ 4ನೇ ಗುಣಸ್ಥಾನದೊಳಗೆ ಅಧಿಕ ಇದ್ರನೂ ಕೂಡ ಅದು ಸಂಪೂರ್ಣ ಆ ರಾಗಾದಿಗಳ ಪ್ರಭಾವ ಚೈತನ್ಯದ ವಿಸ್ಮರಣೆ ಮಾಡಿ ಆಗುವುದಿಲ್ಲ ಅಂಥೇಳನ. ಯಾವುದರಲ್ಲೇ ಚೈತನ್ಯದ ವಿಸ್ಮರಣೆ ಆಗುವುದಿಲ್ಲವೋ, ಇನ್ನಿದನ್ನು ಬೇರೆ ರೂಪದಿಂದ ಹೇಳಿದರೆ, ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಮಿಥ್ಯಾದೃಷ್ಟಿಯ ಹಾಗೆನ ಅವನ ಪ್ರವೃತ್ತಿ ಕಂಡು ಬಂದ್ರೂ ಕೂಡ ಮಿಥ್ಯಾತ್ವದ ಅಭಾವದ ಪೂರ್ವಕ ಎಷ್ಟು ಮಿಥ್ಯಾತ್ವದ ಅಭಾವ ಆಗಿದೆ, ದರ್ಶನ ಮೋಹಿನಿ ಮತ್ತು ಚಾರಿತ್ರ ಮೋಹಿನಿಯದ ಉಪಶಮಾದಿಗಳ ಆಗಿದವೆಯೋ ಅದರ ಅನುಸಾರ ಅವನಿಗೆ ನವೀನ ಬಂಧ ಮತ್ತು ವರ್ತಮಾನ ಪರಿಣಾಮದೊಳಗೆ ಸ್ನಿಗ್ಧತೆ, ವರ್ತಮಾನ ಪರಿಣಾಮದೊಳಗೆ ವಿಪರೀತತೆ ಇಲ್ಲದೆ ಇರುವ ಕಾರಣದಿಂದ ಆಗುವಂಥ ದುಃಖ ಇವೆಲ್ಲ ಏನದವರೇ ಭಿನ್ನದವು. ಮಿಥ್ಯಾದೃಷ್ಟಿಯು ಬೇರೆ ಅದವು, ಸಮ್ಯಕ್ ದೃಷ್ಟಿ ಬೇರೆ ಅದವು. ಕಾರ್ಯ ಏನೋ ಒಂದೇ ಥರ ಕಾಣಿಸ್ತವ್ರೆ, ಅವನಲ್ಲೇನೋ ರಾಗಿದೆ ಇವನಲ್ಲೇನೋ ರಾಗಿದೆ, ಇಬ್ಬರು ಯುದ್ಧ ಮಾಡ್ತಾ ಇದ್ದಾರೆ, ಆದರೂ ಕೂಡ ಇಬ್ಬರ ಯುದ್ಧದೊಳಗೆ ಭೂಮ್ಯಾಕಾಶದಷ್ಟು ವ್ಯತ್ಯಾಸ. ಅದರ ನಂತರ 5ನೇ ಗುಣಸ್ಥಾನದ ಸಮ್ಯಕ್ ದೃಷ್ಟಿ ಜೀವ ಭೋಗಿಸ್ತಾ ಇರ್ತಾನೆ. ಆದರೂ ಕೂಡ ಅವನಿಗೆ ಆ ಭೋಗದ ಜೊತೆಗೆ 2 ಕಷಾಯ ಚೌಕಡಿಯ ಅಭಾವಪೂರ್ವಕ ಶುದ್ಧತೆ ಇದೆ. ಆ ಶುದ್ಧತೆಯ ಕಾರಣದಿಂದ ಎಷ್ಟು ನಿರ್ಜರೆ ಆಗಬೇಕೋ ಅಷ್ಟು ನಿರ್ಜರೆ ಆಗ್ತಿದೆ. ಎಷ್ಟು 2 ಕಷಾಯದ ಒಂದು ಉದಯದ ಪ್ರಾಬಲ್ಯತೆಯಿಂದ ಅವನು ಎಷ್ಟು ದುರ್ಬಲ ಆಗಿದನೋ ಅಷ್ಟು ಬಂಧ ಆಗ್ತಿದೆ. ಆ ಬಂಧಕ್ಕೆ ಕಾರಣ ಅಲ್ಲಿ ಸತ್ತಾದೊಳಗೆ ಯಾವುದು ಉದಯ ರೂಪ ಕರ್ಮ ಇದೆಯಲ್ಲ, ಆ ಕರ್ಮದೊಳಗೂ ಕೂಡ ಆ ಬಂಧಕ್ಕೆ ಕಾರಣ ಆಗುವಂಥ ಶಕ್ತಿ ಇದೆ. ಆದರೆ ಈ ಪರಿಣಾಮದೊಳಗೆ ಎಷ್ಟು ಶಕ್ತಿ ಇದೆಯಲ್ಲ ಅಷ್ಟೇ ಇದೆ. ಅಲ್ಲಿ ಮಿಥ್ಯಾತ್ವ ಪರಿಣಾಮದೊಳಗೆ ಎಷ್ಟು ಗಾಢವಾದಂಥ ವಿಪರೀತ ಶಕ್ತಿ ಇತ್ತಲ್ಲ, ಆ ಪ್ರಕಾರದ ಶಕ್ತಿ ಅಲ್ಲಿ ಕರ್ಮದೊಳಗೂ ಕೂಡ ಇಲ್ಲ. ಇದರದ್ದು ಇನ್ನೂ ವಿಸ್ತಾರ ಇದೆ ನೋಡಿ.